ಶೋಣಿತ ಅಂದ್ರೆ ಅರ್ಥ ಏನು ಗೊತ್ತಾ? ರಕ್ತವನ್ನತ ಎಂಬ ಹಾಗೆ. ಇಷ್ಟರವರೆಗೆ ನಮ್ಮವರ ನಾಯಕರು ಅಂತಹ ಕಾರ್ಯಕ್ಕೆ ಮುಂದಾದರು, ಆದ್ರೆ ಪ್ರಯೋಜನ ಆಗಲಿಲ್ಲ. ಆ ಕಾರಣಕ್ಕಾಗಿ ರಕ್ಕಸರೆಲ್ಲ ಹರಿದು ಹಂಚಿ ಹೋದರು. ಅಂತ ಭಯದಿಂದ ಹೊರಟು ಹೋಗಿರುವಂತ ರಕ್ಕಸ ಸಮೂಹ ಎಲ್ಲವನ್ನ ಒಗ್ಗೂಡಿಸಿಕೊಂಡು ಲೋಹಾವತಿ ಪಟ್ಟಣ ಎನ್ನುವ ಹಾಗೆ ಸಿದ್ಧಪಡಿಸಿ ಅದನ್ನಾಳುತ್ತಿರುವಂತಹ ದೊರೆ ಶತ್ರು ಪ್ರಸೂದನಾಕ್ಯ. ಕೇವಲ ದೇಹ ಬಲವೋ ಅಥವಾ ಬುದ್ಧಿ ಬಲವೋ ದಾನವರಿಗಿದು ಸಾಲದು, ದೈವೀ ಬಲವೂ ಬೇಕು ಎಂಬ ಕಾರಣಕ್ಕಾಗಿ ಕಾನನವನ್ನು ಸೇರುವುದರ ಮುಖ್ಯವಾಗಿ ಹರನ ಕುರಿತಾಗಿ ತಪವನ್ನು ಆಚರಿಸಿ ಅಜೇಯವಾದಂತಹ ವರವನ್ನು ಪಡೆದವನಾನಿದ್ದೇನೆ. ಕಾರಣ ಇಷ್ಟೇ, ಯಾವತ್ತೂ ನಮ್ಮನ್ನ ಕಂಡು ಮತ್ತೊಬ್ಬರು ಕರುಬಬೇಕು. ಅದಲ್ಲದೆ ಹೋದ್ರೆ ಕೆಲವರು ನಮ್ಮ ಕುರಿತಾಗಿ ಆಡುವ ಮಾತೇನು ಗೊತ್ತಾ? ದುರುಳ ಶತ್ರು ಪ್ರಸೂದನಾಕ್ಯ. ಯಾರು ಎದುರಿಂದ ಹೇಳುವುದಿಲ್ಲ, ಎಲ್ಲ ಹಿಂದೆ ಕೂತ್ಕೊಂಡೇ ಹೇಳುವುದು ಅಷ್ಟೇ. ಅವರ ಕುರಿತು ಯಾವತ್ತೂ ತಲೆ ಬಿಸಿ ಮಾಡಿಕೊಳ್ಳುವುದಿಲ್ಲ. ಹಾಗಂತ ನಾವು ಬೆಳೆಯಬೇಕೆನ್ನುವ ಕಾರಣಕ್ಕಾಗಿ ಮಾಡುತ್ತಿರುವಂತಹ ಸಾಧನೆಯ ಪಥಗಳಾದ್ರೆ ನಮ್ಮವರಿಷ್ಟರವರೆಗೆ ಆದದ್ದೇನು ಗೊತ್ತಾ ನಿಮಗೆ? ಎಲ್ಲರೂ ಸಾಧನೆಯ ಕಳೆದು ಹೋದವರಿದ್ದಾರೆ. ಸೋಮಕಾಸುರನು, ಹಿರಣ್ಯಾಕ್ಷ, ಹಿರಣ್ಯಕಶಿಪು ಎನ್ನುವಂತ ಅನೇಕ ದಾನವರು ಬಂದೇನು ಪ್ರಯೋಜನ ಆದದ್ದಿಲ್ಲ. ಕೆಲವು ಕಾಲ ಕ್ಷಣ ಮಾತ್ರ ದಾನವರಿಗೊಂದು ನೆಲೆಬೆಲೆಯನ್ನ ಕೊಟ್ಟವರಿದ್ದಾರೆ. ತಿಳಿದದ್ದೇನವರೆಲ್ಲ ನಾವು ಅವರ ಬಲಾನ್ವಿತರಿದ್ದೇವೆ, ಯಾರಿಂದಲೂ ನಮ್ಮನ್ನ ಗೆಲ್ಲುವುದಕ್ಕೆ ಕೊಲ್ಲುವುದಕ್ಕೆ ಸಾಧ್ಯತೆಗಳಿಲ್ಲ ಎಂಬ ಹಾಗೆ ಆದರೂ ಸತ್ತಿದ್ದಾರೆ. ಕಾರಣ ಹರಿ ಕರಿಯ ಮೈಯ ಹರಿಯ ಕಪಟ ಕಾರಸ್ಥಾನದಿಂದಾಗಿ. ಆದ್ರೆ ನಾನು ಹಾಗಲ್ಲ, ಪಡೆದ ವರ ಎಂತಹದ್ದು. ಆಯುಧವೇ ಆಕಾರ ತಳೆದು ಬಂದಾಗ ಮಾತ್ರ ನನ್ನ ಪಾಲಿಗೆ ಮರಣ. ಆಯುಧಕ್ಕೆ ಜೀವ ಉಂಟ, ಅದು ಜೀವ ತಳಿತದ ಅಂತಾದ ಮೇಲೆ ನಮಗೆ ಸಾವಿಲ್ಲ ಅಂತ ಅರ್ಥ. ಆದರೂ ನನ್ನ ನಿರೀಕ್ಷೆ ದೇವಲೋಕವನ್ನು ವಶಪಡಿಸಿಕೊಳ್ಳಬೇಕು. ಹುಟ್ಟಿದ ಮರುಕ್ಷಣಕ್ಕೆ ತಾಯಿಯ ಹೆಗಲೆತ್ತರಕ್ಕೆ ಬೆಳೆದು ನೋಡುವುದೇ ದೇವಲೋಕ. ಸಿದ್ಧರಾಗಿದ್ದಾರೆ ನಮ್ಮವರು, ಅವರನ್ನ ಕೂಡಿಕೊಂಡು ದೇವಲೋಕದತ್ತ ಆದ್ರೆ ಯಾವ ಉಪದ್ರ ತಪ್ಪಿದ್ರು ಈ ಉಪದ್ರ ಮಾತ್ರ ತಪ್ಪಿದ್ದಲ್ವೇ ಅಲ್ಲ. ಯಾವುದು? ರಕ್ಕಸರ ಉಪದ್ರ. ಸುಖದಿಂದ ನಾವು ಸಾಗ್ತಾ ಇದ್ದೇವೆ ಎನ್ನುವಷ್ಟರಲ್ಲಿ ಈ ಕಡೆಯಿಂದ ಒಬ್ಬ ಬಂದ. ಅವನ ಪ್ರಕರಣ ಮುಗಿತು ಎಂಬಲ್ಲಿಗೆ ಮತ್ತೊಬ್ಬ ಬಂದ. ಈಗ ಕೇಳ್ತಾ ಇರುವ ವರ್ತಮಾನ ಏನು ಗೊತ್ತೋ? ಬಂದು ಆಡ್ತಾ ಇದ್ದಾರೆ, ಶತ್ರು ಪ್ರಸೂದನ ಎನ್ನುವಾತ ದಾಳಿ ಇಟ್ಟಿದ್ದಾನೆ ಎನ್ನುವುದಾಗಿ. ಈ ರಕ್ಕಸರ ಹಣೆ ಬರುವೆ ಹಾಗೆ. ಅದೆಷ್ಟೋ ವರ್ಷಗಳ ಕಾಲ ತಪಸ್ಸನ್ನು ಆಚರಿಸುವುದು, ವರ ಸಿಕ್ಕಿತ್ತು ಎಂಬಲ್ಲಿಗೆ ಬದುಕಿನಲ್ಲಿ ಒಮ್ಮೆಯಾದರೂ ಸ್ವರ್ಗ ಸುಖವನ್ನು ಅನುಭವಿಸಬೇಕು, ಸ್ವರ್ಗ ಗತ್ತುಗೆಯನ್ನು ಏರಬೇಕು ಎನ್ನುವುದಾಗಿ ಆಸೆ ಹೊತ್ತು ಅವ ಬಂದಿದ್ದಾನೆ ಅಂತಾರೆ. ಅವನನ್ನು ಎದುರಿಸುವುದಕ್ಕೆ
ರಾಘವ ಶತಮಕವನ್ನು ಪೂರೈಸುವುದರ ಮುಖೇನವಾಗಿ ತ್ರಿಮೂರ್ತಿಗಳ ಕೃಪೆಗೆ ಪಾತ್ರನಾಗಿ ಮೂರು ಲೋಕಾಧೀಶ ಗದ್ದುಗೆಯನ್ನು ಏರಿ ವಿಜೃಂಭಿಸುತ್ತಿರುವಂತಹ ವ್ಯಕ್ತಿ. ಇಷ್ಟರವರೆಗೆ ನಿನ್ನದ್ದಾಗಿರುವಂತಹ ಸರ್ವ ಸಾಧನೆಗಳು ಪ್ರಪಂಚ ಮುಖದಲ್ಲಿ ನಡೆದಿರಬಹುದು, ಆದರೆ ಇನ್ನು ಮುಂದೆ ನಡೆಯುವುದಕ್ಕೆ ಖಂಡಿತ ಸಾಧ್ಯತೆಗಳಿಲ್ಲ. ಶತ್ರು ಪ್ರಸೂದನನ ಪಾದಕ್ಕೆರಗಿ ತಪ್ಪಾಯ್ತೆನ್ನುವ ಹಾಗೆ ಬಂದ್ರೆ ಒಳಿತು, ಅಲ್ಲದೆ ಹೋದ್ರೆ ಬದುಕುವ ಹುಚ್ಚ ಬೆಳೆಸಿ ಹೆಣ್ಣು ಹೊನ್ನು ಮಣ್ಣು. ಸರಿ, ಇಲ್ಲಿಯ ಗದ್ದುಗೆಯನ್ನ ಬಯಸಿ ನೀನು ಬಂದಿದ್ದೀಯಾ? ನೀನೇ ಹೇಳಿದ ರೀತಿಯಲ್ಲಿ ಶತಯಾಗವನ್ನ ಪೂರೈಸಿ ಪಡೆದದ್ದು. ಸರಿ, ಅನೇಕರು ನಿಮ್ಮವರು ಬಂದವರಿದ್ದಾರೆ, ಅದು ನಮ್ಮ ಹಕ್ಕು. ಅಕ್ಕನ ಮಕ್ಕಳು ನಾವಿದ್ದೇವೆ, ನಮಗೂ ಕೊಡಬೇಕು ಎನ್ನುವುದಾಗಿ ಆಡಿದ್ದುಂಟು. ಆದ್ರೆ ಅವರ ಪರಿಸ್ಥಿತಿಯ ಕುರಿತಾಗಿ ನಾನು ನಿನಗೆ ತಿಳಿ ಹೇಳಬೇಕಾದದಿಲ್ವೇ ಇಲ್ಲ. ಏನಾಗಿ ಹೋದ್ರು ಎನ್ನುವುದಾಗಿ ಈಗ ನಿನ್ನಲ್ಲೂ ಆಡುವ ಮಾತು ಇದು. ಈ ಗದ್ದುಗೆ ಇನ್ನೊಬ್ಬರಿಗೆ ಕೊಡುವುದಕ್ಕಾಗಿದ್ದೇ ಅಲ್ಲ, ಪ್ರಯತ್ನ ಮಾಡಬೇಕು. ನೀವು ಆ ಕಾರ್ಯದತ್ತ ಸಾಧಿಸಿ ಈ ಗದ್ದುಗೆಯನ್ನ ಪಡೆಯಬಹುದು. ಮತ್ತೆ ನಿನ್ನ ಕಾಲಿಗೆ ಎರಿಗುವುದಲ್ಲ, ಮತ್ತೆ ನಿನ್ನ ಕಾಲು ಹಿಡಿದು ಪಡೆಯುವುದಕ್ಕೂ ನಾನೂ ಹೊಂದಿ ಹೋಗುತ್ತೇನೆ ಎನ್ನುವ ಹಾಗೆ ಭಾವಿಸತಕ್ಕದ್ದಲ್ಲ. ಕಾರಣ ಏನು ಗೊತ್ತಾ? ಏನು ವಿಶೇಷ? ನಮ್ಮವರು ವರ ಪಡೆದಿರಬಹುದು, ಆದ್ರೆ ಹುಂಬರಾಗಿ ವರ್ತಿಸಿದ್ದುಂಟು. ನೀನು ಸಂಭಾವಿತನೇ ಹೌದುಂತಿದ್ರೆ ನಮ್ಮವರ ಕುರಿತಾಗಿ ನಾನಾಡ್ತಿದ್ದೆ, ದೇವೇಂದ್ರನ ಪೀಠ ನಿಮ್ಮಂತವರಿಗಲ್ಲ ಅಂತ. ನೀನು ಸಂಭಾವಿತನ? ಈಗ ನಿನ್ನಲ್ಲೇ ಕೇಳ್ತೇನೆ, ಬ್ರಹ್ಮಹತ್ಯೆ ಮಹಾಪಾಪ ಒಪ್ಪುತ್ತೀಯಾ? ಹಾಗಿದ್ದ ನೀನು ನಿನ್ನ ಗುರುಗಳು ಬಿಟ್ಟು ಹೋದರು ಎನ್ನುವ ಕಾರಣಕ್ಕಾಗಿ ವಿಶ್ವರೂಪಾಚಾರ್ಯರನ್ನು ತಂದು ಆ ಪದಕ್ಕೆ ಕಟ್ಟಿದೆ ಅಥವಾ ಪಟ್ಟ ಕಟ್ಟಿದೆ, ಅವರನ್ನೇ ಕೊನೆಗೆ ನೀನೇ ಕೊಲ್ಲಿಲ್ವಾ? ಬ್ರಹ್ಮಹತ್ಯೆ ದೋಷ ನಿನಗಿಲ್ವಾ? ಬೇಡ, ಯೋಚನೆ ಮಾಡು. ಪರಸ್ತ್ರೀಯರ ಮೇಲೆ ಕಣ್ಣಿಡುವುದೇ ಪರಮ ಅಪರಾಧ. ಅದನ್ನೂ ತಿಳಿದು ಗುರುಪತ್ನಿ ಅಂತ ಹೇಳಿದ್ರೆ ಪ್ರತ್ಯಕ್ಷ ತಾಯಿಗೆ ಸಮಾನ. ಅಂತಹ ತಾಯಿಯನ್ನ ನೀನು ಕೂಡ್ಲಿಲ್ವಾ? ಅಹಲ್ಯೆಯನ್ನೇ ಹೋಗಿ ಕೂಡಿದವ, ಸಹಸ್ರಾಕ್ಷ ಎಂಬ ಹಾಗೆ ಬಿರುದೂ ಪಡೆದವ. ಯೋಚನೆ ಮಾಡು, ಅದೇ ನಮ್ಮಂತವರೇ ಮಾಡಿದ್ದಿದ್ರೆ ಅದು ಬಿರುದು ಅಂತ ಆಗ್ತಿತ್ತ? ಅವನು ತೆಗೆದಾಗ ನಾವು ಹೀಗಾದ ಅಂತ ಆಗುತ್ತಿತ್ತು. ನಿನಗೆ ಹಾಗಾಗ್ಲಿಲ್ಲ, ಶಾಪ ಬಂದರೂ ಅದೂ ಬಿರುದು ಎನ್ನುವ ಹಾಗಾಡ್ತಾ ಇದ್ದಾರೆ. ಕಾರಣ ಏನು? ದೇವತೆಗಳೊಂದಿಗೆ ತ್ರಿಮೂರ್ತಿಗಳು ನಿನ್ನ ಪಕ್ಷಪಾತಿಗಳು ಎನ್ನುವ ಉದ್ದೇಶ ಅಷ್ಟೇ. ಆದ್ದರಿಂದ ಅಂತಹ ಘಟನಾವಳಿಗಳನ್ನು ವಿರೋಧಿಸುವುದಕ್ಕಾಗಿಯೇ ಬಂದವನು ಈ ಶತ್ರು ಪ್ರಸೂದನ. ವಿಚಾರ ಮಾಡು, ನೀನು ಮಾಡಿದ ಅಪರಾಧಕ್ಕೆ ಕ್ಷಮೆ ಇಲ್ಲ. ಯಾಕಿಲ್ಲ? ನಾವು ಮಕ್ಕಳಂತೆ, ಮಕ್ಕಳು ತಪ್ಪು ಮಾಡಿದ್ರೆ ಕ್ಷಮೆ ಉಂಟು. ಪ್ರಪಂಚದಲ್ಲಿ ಸ್ಥಾನಾಪನ್ನ ವ್ಯಕ್ತಿಗಳೇ ತಪ್ಪು ಮಾಡಿದ್ರೆ ಅದಕ್ಕೆ ಕ್ಷಮೆ ಉಂಟಾ? ಖಂಡಿತ ಇಲ್ಲ. ಹಾಗಾಗಿಯೇ ನಿನ್ನನ್ನು ವಿರೋಧಿಸುವುದಕ್ಕೆ ಬಂದವ. ಈಗೊಂದು ಗುಣ ತಿಳಿದಿದ್ದೇನೆ, ಏನು ಗೊತ್ತಾ? ದೊಡ್ಡವಾಗಲಿ ಮತ್ತೊಬ್ಬ ಆಗಲಿ ತಪ್ಪು ಅಂತಿದ್ರು ತಪ್ಪೇ, ಅದನ್ನೇ ನಿರ್ದರ್ಶನ ಮಾಡುವುದಕ್ಕೆ ಬಂದವ. ಒಪ್ಪುತ್ತೀಯ? ಓಡ್ತೀಯ? ಯಾವ ಕೊಡೋದ? ನೀನು ಬಂದದ್ದು ಹೇಗೆ ಅಂತ ಕೆಲವೊಂದು ಆದರ್ಶಕ್ಕಾದಿತ್ತು ಬಿಟ್ರೆ ಬೋಧಿಸುವುದಕ್ಕೋ ಅನುಭವಿಸುವುದಕ್ಕೋ
ಸಾಧ್ಯವೇ ಇಲ್ಲ. ಯಾಕೆಲ್ಲ? ಶಾಸ್ತ್ರಾಕ್ಷರಾದೆ ಗುರುಪತಿಯನ್ನ ಕೂಡಿ ಅದು ಮೊದಲು ಸಂಕಲ್ಪ ಮೂಲಕವಾಗಿ ಹೊರಟಂತ ವಿಚಾರ ಅದು. ಏನು ಈಗ ವೇದವೇ ಮಂತ್ರವಾಗಿ ಶಾಸ್ತ್ರಾಕ್ಷಾಯನಮ ಅಂತ ಹೇಳ್ತಾರೆ. ಸರಿ, ಯಾಕಾಗಿ? ಅದು ನಮ್ಮ ಅನಸ್ತಿಕೆ ವಿಚಾರವಾಗಿ. ಇನ್ನು ಬ್ರಹ್ಮಹತ್ಯಾ ದೋಷ ತಗಲಿದ ವಿಭಾಗದಲ್ಲಿ ಸರಿ, ಹೌದಪ್ಪ, ಅದು ಕಾರಣ ಏನು ಗೊತ್ತಾ? 3 ತಲೆಯವನಾಗಿ ಹುಟ್ಟಿ ಒಬ್ಬ ದೇವತೆಗಳಿಗೆ ಹವಿತ್ತು, ಇನ್ನೊಂದು ದಾನವರಿಗೆ ಹವಿತ್ತು, ಇನ್ನೊಂದರಲ್ಲಿ ಹೆಂಡ ಕುಡಿಯುವಂತದ್ದು. ಬ್ರಾಹ್ಮಣನಾದ ಹೆಂಡ ಕುಡಿಯುವುದೇ ಅಪರಾಧ, ಅಕ್ಷಮ್ಯ. ಆ ವಿಭಾಗದಲ್ಲಿ ಇನ್ನೊಂದು ರಕ್ಕಸರಿಗೆ ಹವಿತ್ವವನ್ನು ನೀಡುವುದಕ್ಕಾತ ಮುಂದಾಗುತ್ತಾನೆ ಅಂತಾದ್ರೆ ಮುಂದೊಂದು ಸಂದರ್ಭದಲ್ಲಿ ರಕ್ಕಸರ ಪಕ್ಷಪಾತಿ ಆತ ಆಗುತ್ತಾನೆ ಎನ್ನುವುದಾಗಿ ತಿಳಿದು ಅವನನ್ನ ಕೊಂದದ್ದು ಹೌದು, ತಗುಲಿದೆ ನನಗೆ. ಆದ್ರೆ ಒಂದಂತೂ ತಿಳಿಯಲೇಬೇಕಾದದ್ದು ಏನು ಗೊತ್ತಾ? ಪರಿಹಾರ ಮಾಡ್ಕೊಂಡಿದ್ದೀಯ? ನಿನ್ನಲ್ಲಿ ಏಕೆ ಹೇಳುವಂತದ್ದು, ಅನೇಕ ಘನಘೋರ ತಪ್ಪನ್ನ ಮಾಡಿ, ಸರಿ ತಿಳ್ಕೋ, ಘನಘೋರ ತಪ್ಪನ್ನ ಮಾಡಿ ಕಾರಾಗೃಹಕ್ಕೊಬ್ಬ ಆತ ಸೇರ್ತಾನೆ. ಅವ ಹೊರ ಬರುವಂತ ಹೊತ್ತಿನಲ್ಲಿ ಅವನ ಬಳಗವೇ ಹೋಗಿ ಹಾರ ಹಾಕೊಂಡು ಕರ್ಕೊಂಡು ಬರ್ತಾರೆ. ಅದನ್ನೆಲ್ಲ ಕೇಳಿ ತಿಳಿಯಬೇಕು. ಅದೆಂತದ್ದ? ಅತ್ಯಾಚಾರದ ಕಾರ್ಯ ಎಸಗಿ ಅಪರಾಧಕ್ಕೊಳಗಾದವರು ಹೊರಗೆ ಬಂದಾಗಲೇ ಜಯಬೇರಿ ಬಾರ್ತು ತಿರುಗುವ ಕಾಲ ಇದು. ಹೌದಾ? ಇನ್ನು ನಿನ್ನಂತವ್ರು ಬಿಡ್ತೇವೆ. ಇನ್ನು ಏನು ಪರಮೇಶ್ವರನಿಂದ ವರ ಪಡೆದು ಬಂದವ ನೀನು, ಕೇಳಿದ್ದೇನೆ ನಾನು. ಆದ್ರೆ ಪರಮೇಶ್ವರನ ಅನುಗ್ರಹಕ್ಕೆ ಪಾತ್ರನಾಗಿ ಅವನಿಂದಲೇ ಅನುಗ್ರಹದತ್ತವಾದದ್ದು ಈ ಸುಧರ್ಮ ಪೀಠ. ಈ ಪೀಠವನ್ನು ನಾನು ಏರಿದ್ದೇನೆ, ಅದನ್ನ ಪಡೆಯುವುದಕ್ಕೆ ನೀನು ಬಂದೆ ಅಂತ ಆದ್ರೆ ನಿಮ್ಮ ದೇವರಿಗೆ, ನೀನು ನಂಬಿದ ದೇವರಿಗೆ ಮೋಸ ಮಾಡಿದಾಗುದಿಲ್ಲ. ಯಾಕಾಗುತ್ತದೆ? ಯಾಕೆ? ಅವನಿಂದ ವರ ಪಡೆದದ್ದು ಇಲ್ಲಿ ಗದ್ದುಗೆಯನ್ನು ಏರ್ಬೇಕು ಅಂತ ಅಲ್ಲವೇ ಅಲ್ಲ. ಪರಮೇಶ್ವರ ವರ ತಿಳಿದೇ ಕೊಟ್ಟಿದ್ದಾನ. ಅಂದ್ರೆ ತಿಳಿದೇ ಕೊಟ್ಟಿದ್ದಾನ. ಯಾವುದು? ದೇವಲೋಕದ ಮೇಲೆ ದಾಳಿ ಇಡ್ತೀಯ? ಖಂಡಿತ ಅಲ್ಲ. ದೇವಲೋಕದ ಮೇಲೆ ದಾನವರು ಕಣ್ಣಿಡ್ತಾರೆ ಎನ್ನುವುದು ಸಹಜವಾದ ಸತ್ಯ. ಅದು ತಿಳಿದೇ ಕೊಟ್ಟಿದ್ದಾನ. ತಿಳಿದು ಕೊಟ್ಟಿದ್ದಾನೆ ಅಂತಂದ್ರೆ ನಿನ್ಗೇನೋ ತಲೆಗಡರಿದೆ ಅಂತ ಅರ್ಥ. ಅದನ್ನು ಇಳಿಸುವುದಕ್ಕೆ ಅಷ್ಟಕ್ಕೆ ನಿನ್ನನ್ನು ಕಳುಹಿ ಕೊಟ್ಟದ್ದು. ಅವನೇರ ಬರ್ಲಿಕ್ಕೆ ಆಗುದಿಲ್ಲ ಅಂತ ಅಂದ್ ಕಳಿಸಿದ್ದು. ನಾನು ನೀನು ಇತ್ಯರ್ಥ ಮಾಡೋಣ. ಯಾರೂ ಭಯ ಪಡಬೇಕಾದದ್ದಿಲ್ಲ. ಯಾರಾದ್ರೂ ಎದ್ದು ಹೊರಟ್ರೆ ನಮ್ಮವರೆಲ್ಲ ಬಾಗ್ಲಲ್ಲೇ ನಿಂತ್ಕೊಳ್ಳಿ, ಅಲ್ಲಲ್ಲಿ ಕೈಕಾಲು ಕತ್ತರಿಸಿ ಮತ್ತೆ ತಂದು ಒಳಗೆ ಬಿಡಿ. ಎದ್ದು ಹೊರಡ್ಲಿಕ್ಕಿಲ್ಲ. ಹೋದವ್ರ ಕತೆ ಬಿಟ್ಟು ಬಿಡುವ. ಯಾಕೆ? ಅವರು ನಮ್ಮವರಲ್ಲ. ಇದ್ದವರು ಯಾರು? ನಮಗಾಗಿ ಕಾದಿದ್ದವರು. ಆದ್ದರಿಂದ ಅವರಿಗಾಗಿ ನಮ್ಮ ಹೋರಾಟ. ದೇವೇಂದ್ರ ಅವನು ಓಡಿದ ಸ್ಥಳದಲ್ಲಿ 10 ವರ್ಷ ಹುಲ್ಲು ಹುಟ್ಲಿಕ್ಕಿಲ್ಲ. ಆ ರೀತಿ ಓಡಿದ್ದಾನೆ ಪಾಪಿ. ಈಗ ದೇವಲೋಕದ ಗದ್ದುಗೆ, ಈಗ ದೇವಲೋಕದ ಅಧೀಶ ಇಂದ್ರ ನಾಮಕ ನಾನು. ಎಲ್ಲೋದ್ರು? ಕಾಣ್ತಾ ಇದ್ರು ಹೆಣ್ಮಕ್ಳು, ರಂಬಾದಿ ನಾರಿಯರು ಎಲ್ಲ ಬಂದು ಕುಣಿಬೇಕೀಗ. ಎಲ್ಲ ನಿನ್ನೆ ಕುಣಿದಾಗಲ್ಲ, ಇವತ್ತು ಕುಣಿಬೇಕು. ನೋಡ್ತೇನೆ. ಜಯತು ಜಯ ಜಲಜಾಕ್ಷ ಎನ್ನುತ್ತ ಜಯ ಕಳ ಶಿಕ್ಷ, ಜಯತು ಸತ್ಯ ಚರಿತ್ರ, ಜಯತು ಶ್ಯಾಮಲ ಗಾತ್ರ.
ಅಲ್ಲ. ಇದು ನನಗೆ ಅನಿರೀಕ್ಷಿತವೇ ಹೊರತು ಯಾವ ಕಾಲಕ್ಕೂ ಕಾರಣಕ್ಕೂ ಅನಪೇಕ್ಷಿತವಲ್ಲ. ಆದರೆ ಇವತ್ತು ನೀ ಬಂದಿರುವಂತ ಪರಿ ಆಶ್ಚರ್ಯವೆನಿಸುತ್ತಾ ಇದೆ. 33 ಕೋಟಿ ದೇವತೆಗಳನ್ನು ಒಡಗೂಡಿಕೊಂಡಿದ್ದಿ, ಬ್ರಹ್ಮನನ್ನ ಮುಂದಿರಿಸಿಕೊಂಡಿದ್ದಿ. ನಿನ್ನ ಮುಖವನ್ನ ಕಂಡಾಗ ಯಾವುದೋ ಒಂದು ಭವನ ನಿನ್ನನ್ನ ಆವರಿಸಿದೆ ಅನ್ನುವುದು ಸ್ಪಷ್ಟವಾಗಿದೆ. ಏನಾಯ್ತು, ಯಾಕೀಗೆ ವಿವರಿಸ್ತೀಯ? ಕೇಳಯ್ಯ ಲಕ್ಷ್ಮೀ ಲೋಲ ದೇವರ ದೇವ ಬೇಳುವೆ ಕಷ್ಟಗಳ ಕೂಳ ಶತ್ರು ಪ್ರಸೂದನನು ಅಬಳ ನೇತ್ರದ ಹೊರದ ಮನದಳು ಮೇಲು ಲೋಕಕ್ಕೆ ದಾಳಿಗೈಯುತ ಸೋಲಿಸುತ್ತ ಓಡಿಸಿದ ನಮ್ಮನು ಕೇಳಯ್ಯ ಲಕ್ಷ್ಮೀ ಲೋಲ ದೇವರ ದೇವ ಬೇಳುವೆ ಕಷ್ಟಗಳ ಆಗ. ದೇವೇಶ, ನಿನಗೇನು ತಿಳಿಯದೇ ಹೋದದ್ದಲ್ವೇ ಅಲ್ಲ, ಇದ್ದಲ್ಲಿಯೇ ಎಲ್ಲವನ್ನ ತಿಳಿಯುವ ಸಾಮರ್ಥ್ಯವುಳ್ಳವ ನೀನಿದ್ದೀಯಾ. ಆದ್ರೂ ನಮ್ಮಿಂದಲೇ ಕೇಳಬೇಕು ಎನ್ನುವುದಾಗಿ ಹೇಳುವ ಅನಿವಾರ್ಯತೆ ನಮಗಿದ್ದೇ ಇದೆ. ನೋಡಿದ್ರೆ ನಮ್ಮವರ ಮುಖ ನೋಡಿದ್ರೆ ಸುಖ ಇಲ್ಲ, ಅದನ್ನ ಕಂಡೇ ಏನು ಆಪತ್ತು ಒದಗಿದೆ ಎನ್ನುವುದು ಅರ್ಥೈಸಿದ್ದು ಸತ್ಯ ಸ್ಪಷ್ಟವಾಗಿದೆ. ಈಗಲ್ಲ, ನಾವು ಮತ್ತೆ ಯಾವಾಗಲೂ ಬಂದದ್ದಂತೂ ಹೌದು. ಯಾಕೆ ನಮಗೇನಾದ್ರೂ ಕಷ್ಟ ಬಂದಂತ ಹೊತ್ತಿನಲ್ಲಿ ಅದರ ಪರಿಮಾರ್ಜನೆಗಾಗಿ ಓಡೋಡಿ ಬಂದವರು ನಾವಿದ್ದೇವೆ. ಸರಿ, ದೇವಲೋಕದಲ್ಲಿ ಇರುವಂತಹ ಹೊತ್ತಿನಲ್ಲಿಯೇ ದುರುಳನಾದಂತಹ ಶತ್ರು ಪ್ರಸೂದನ ದೇವಲೋಕದ ಮೇಲೆ ದಾಳಿ ಇಟ್ಟ. ಒಮ್ಮೆ ನಾವೆಲ್ಲ ಅವನನ್ನ ಎದುರಿಸುವುದಕ್ಕೆ ಹೋದದ್ದಂತೂ ಸತ್ಯ. ಪರಮೇಶ್ವರನ ವರಬಲಾನ್ವಿತನಾಗಿ ಮೆರೆದಾಡ್ತಾ ಇದ್ದಾನೆ ಆತ. ಈ ವಿಭಾಗದಲ್ಲಿ ಇದೋ ಬ್ರಹ್ಮನನ್ನು ಕೂಡಿಕೊಂಡು ಬರುವುದಕ್ಕೆ ಕಾರಣ ಅದೇ. ನನ್ನಿಂದಲೂ ಪರಿಹರಿಸುವುದಕ್ಕೆ ಅಸಾಧ್ಯ ಎಂದಾಕ್ಷಣ ಮೊರೆ ಇಡಬೇಕಾದದ್ದು ನಿನ್ನಲ್ಲಿ ಅಲ್ವೇ. ನಮಗೊಂದು ಪರಿಹಾರ ಸಿಗಬೇಕು ಅಂತಾದ್ರೆ ನಿನ್ನ ಅನುಗ್ರಹ ಆಗಬೇಕು. ಶತ್ರು ಪ್ರಸೂದನ ಏಳಿನೈದುರ ಪಾಲ ಏಳಿನೈದುರ ಪಾಲಗಳಿಂದ ಏಳಿ ನೀವಂಜನಿರು ಕಳನ ಮನಾಲಯಕ್ಕೆ ನಾ ಗುಂಡಿಗೊಳಗುವೆ ತಾಳಿ ಧೈರ್ಯ. ದೇವೇಶ, ದುರುಳನಾಗಿರುವಂತಹ ಶತ್ರು ಪ್ರಸೂದನಿಂದ ನಿನ್ನ ಸ್ಥಾನಭ್ರಷ್ಟಗೊಳಿಸಿದ್ರ ಅಂಜಬೇಕಾದಂತಹ ಅನಿವಾರ್ಯತೆ ಖಂಡಿತವಾಗಿಯೂ ಇಲ್ಲ. ಆದಷ್ಟು ಶೀಘ್ರ ದುರುಳನನ್ನ ವಧಿಸಿ ದೇವಲೋಕದ ಪದವಿಯನ್ನ ನಾನೇ ನಿನಗೆ ಕರುಣಿಸುತ್ತೇನೆ. ದೇವೇಶನಿಗೇನೋ ಅಭಯದ ಮಾತುಗಳನ್ನಾಡಿದ್ದಾಯ್ತು. ದುರುಳನಾಗಿರುವಂತಹ ಶತ್ರು ಪ್ರಸೂದನ ಅವನನ್ನ ಎದುರಿಸುವುದಕ್ಕೆ ಹೊರಡಬೇಕು ಅಂತಾದ್ರೆ ಆಯುಧ ಬೇಡವಾ? ಸುದರ್ಶನನನ್ನು ಕರೆದ್ರೆ ಖಂಡಿತ ಬರುವುದಿಲ್ಲ. ಹಾಗಿದ್ರೆ ಅದು ಒಂದೇ ನಮ್ಗೆ ಆಯುಧವ? ಮತ್ತೆ ಅಲ್ಲವೇ ಅಲ್ಲ. ಶಾರ್ಕ್ನ ಧನಸ್ಸನ್ನ ಹಿಡಿದು ಬಂದವ ಯಾರು ಅಂತ ದಿಟ್ಟಿಸಿ ನೋಡಿದ್ರೆ ಕರಿಯಣ್ಣ. ಕರಿಯ ನೀ ಬಂದೆಯ? ಗೊತ್ತಿತ್ತು ನನಗೆ. ಯಾವುದು? ಬಂದೇ ಬರ್ತೀಯ ನೀನು ಅಂತ. ಇಲ್ಲದೆ ಹೋದ್ರೆ ನೇರ ವೈಕುಂಠ ಪ್ರವೇಶ ಮಾಡ್ತಿದ್ದೆ. ಮಾಡ್ಲಿಲ್ಲ. ಲೋಕವನ್ನೇ ಸೇರಿದೆ. ಯಾಕೆ? ಮೂಗನ್ನ ಹಿಡಿದು ಹೇಳಿದ್ರೆ ಮುಖ ಬರುವ ಹಾಗೆ, ಭುಜವನ್ನ ಹಿಡಿದು ಹೇಳಿದ್ರೆ ದೇಹ ಬರುವ ಹಾಗೆ. ನೀ ಬರ್ತೀಯ, ಬರ್ಬೇಕು ಎನ್ನುವುದೇ ನಮ್ಮದ್ದಾದ ಉದ್ದೇಶ. ಅಲ್ಲದೆ ಹೋದ್ರೆ ಕಮಲನಾಭ ಅಂತ ನಿನಗೆ ಹೆಸರು. ಕಮಲ ತನ್ನ ದಳವನ್ನ ಎಲ್ಲೆಡೆಯಲ್ಲೂ ಚಾಚಿರ್ತದೆ ಎಂಬ ಹಾಗೆ ನೀನು ಅದನ್ನ ಏರಿ ಕುಳಿತವ ಅಥವಾ ಅದರ ಮೇಲಿರುವವ ಎನ್ನುವ ಹಾಗೆ ನೀನೇ ವಿಚಾರ ಮಾಡು. ಏನು ನಿನ್ನದ್ದಾಗಿರುವಂತಹ ಧರ್ಮ ಏನು? ಪಾಲನಾಕರ್ತು. ಎಲ್ಲರನ್ನೂ ಸರಿಯಾಗಿ ಪಾಲಿಸಬೇಕಾದ ಹೊಣೆ ನಿನ್ನದ್ದು. ದಾನವರಿಗೆ ಮೇಲೆ ಆ ರೀತಿಯ ಭಾವ ಉಂಟ ನಿನಗೆ? ಯಾಕಿಲ್ಲ? ಎಲ್ಲಿ ಮಾಡಿದ್ದೀಯ ಅಂತ ಬೇಕಲ್ಲ. ನೀನೀಗ ಬಂದದ್ದು ಯಾವ ಕಾರಣಕ್ಕಾಗಿ? ಸುರರನ್ನ ಪಾಲಿಸುವ ಹೊಣೆ ಹೊತ್ತು ಬಂದವನಿದ್ದಿ. ಅವ ಸಂಭಾವಿತನ? ಖಂಡಿತ ಅಲ್ಲ. ದಾನವರೆಲ್ಲಿಯಾದರೂ ಹುಟ್ಟುತ್ತಾರೆ ಅಂತ ಗೊತ್ತಾದ್ರೆ ಆ ದಾನವ ತಾಯಿಯ ಗರ್ಭವನ್ನೇ ಛೇದಿಸಿದಂತಹ ಒಬ್ಬ ಧೂರ್ತ ದೇವೇಂದ್ರ, ಅವನ ಪಕ್ಷಪಾತಿಯಾಗಿ ನೀನು ಬಂದವ. ನೀನೇನು ಸಮಂಜಸವ?
ಖಂಡಿತ ಅಲ್ಲ. ಗುರುಪತ್ನಿಯನ್ನ ಕೊಂದವನಲ್ವ ನೀನು? ನಿನಗೆ ದೋಷ ಇಲ್ವೇನು? ಸ್ತ್ರೀ ಹತ್ಯೆ ಮಹಾಪಾಪ, ಅಂಥದ್ದನ್ನು ಮಾಡಿ ಪೂರೈಸಿದವ ನೀನಿದ್ದೀಯ. ಹಾಗಾಗಿ ನಿನ್ನಂತವ ನನ್ನ ಸಮ್ಮುಖ ನಿಲ್ಲುವುದಕ್ಕೆ ಅರ್ಹ ವ್ಯಕ್ತಿಯಲ್ಲ. ಬಂದ ಹಾಗೆ ಹೋರಾಟಕ್ಕೆ ಮನ ಮಾಡಿದ್ರೆ ಶರ ಒಂದರಲ್ಲಿ ಇಷ್ಟು ಮಾತಾಡುವುದಕ್ಕೆ ಕಾರಣ ಏನು ಅಂತ ನಮಗೂ ಗೊತ್ತಿಲ್ವಾ? ಹರನಿಂದರ ಮನ ಪಡೆಯುವುದು ಹರನಿಂದ ವರವನ್ನ ಪಡೆದಿದ್ದೀಯ ಎಂಬ ಕಾರಣಕ್ಕಾಗಿ ದೇವೇಶ ಸೋತದ್ದ ಬೇಕಾಗುತ್ತದ. ಯಾಕೆ ಗೊತ್ತಾ? ಅಂತ ಒಂದು ಹಿನ್ನೆಲೆ ಇಲ್ಲದೆ ಹೋದ್ರೆ ಪಾಪಿಗಳು ನೀವು ನಮ್ಮಂತವ್ರನ್ನ ಬದುಕಲಿಕ್ಕೆ ಕೊಡ್ತೀರ. ಹಾಗೆ ಎಣಿಸಿದ್ದು ನೀವು, ಆದ್ರಿಂದಲೇ ಪಡ್ಕೊಂಡು ಬಂದಿದ್ದೆ. ದೌಷ್ಟ್ಯವನ್ನ ಬಿಟ್ಟು ಧರ್ಮಯುತವಾಗಿ ಬಾಳಿದರೆ ಇಲ್ಲಿ ಬದುಕುವುದಕ್ಕೆ ಕೊಡಬೇಕು ಅಂತ ಯಾರೂ ಕೇಳಬೇಕಾದ ಅನಿವಾರ್ಯತೆ ಇಲ್ಲ. ಆವಾಗ ಬರೀ ಬದುಕು ಮಾತ್ರ ಇರುವುದು. ಇದು ಸಾಧನಾಶೀಲವಾದ ಬದುಕು. ಯಾವ ದಾರಿಯಲ್ಲಿ ಸಾಧನೆಯನ್ನ ಕಂಡುಕೊಳ್ಳಬೇಕು ಎಂಬುದನ್ನ ನೀವು ಮರೆತ ಕಾರಣಕ್ಕಾಗಿ ಹೀಗಾಗುತ್ತಾ ಇದ್ದದ್ದು. ಎಂತದ್ದು ಇಲ್ಲ, ನಮ್ಮ ಜಾತಿ ಮಕ್ಕಳ ಸ್ವಭಾವವೇ ಅದು. ಅದನ್ನು ಬಿಟ್ಟು ವ್ಯವಹಾರ ಇಲ್ಲ. ಶತ್ರು ಪ್ರಸೂದನ ಏನು ಹರನಿಂದ ವರವನ್ನು ಪಡೆದಿದ್ದೀಯ ಎಂಬ ಕಾರಣಕ್ಕಾಗಿ ಅಹಂಕಾರದಿಂದ ಮೆರೆಯುವಂತ ಅಗತ್ಯತೆ ಖಂಡಿತವಾಗಿಯೂ ಇಲ್ಲ. ಯಾಕೆ? ನಿನ್ನ ವರಕ್ಕಂಜಿ ಕೆಲವರೆಲ್ಲ ಓಡಿರಬಹುದು, ಕೆಲವರೆಲ್ಲ ಸೋತಿರಬಹುದು. ಬಂದವ ವಿಷ್ಣು ಸೋಲು ಕಟ್ಟಿಟ್ಟ ಬುದ್ಧಿ ಅಚ್ಚರ. ಅವರೆಲ್ಲರಿಗಿಂತಲೂ ನೀ ಏನು ಅಲ್ಲ ಅಂತ ಮಾಡಿ ತೋರಿಸ್ತೇನೆ, ನೋಡೋಣ. ನಿಮ್ಮ ಸಾಹಸ. ನಾವು ವರ ಪಡೆದದ್ದು ಏನೇ ಇದ್ರು ನಿಮ್ಮಂಥವ್ರನ್ನ ತೆಗಿಲಿಕ್ಕೆ ವರ ಪಡೆಯುವುದು ಬಿಟ್ಟು ಬೇರೆ ಅಲ್ಲ. ನಮಗೆ ಬದುಕು ಬಹಳ ಕಾಲ ಬೇಕು, ಬಹಳ ವರ್ಷ ಬದುಕಬೇಕು ಅಂತಿಲ್ಲ. 3 ದಿವಸ ಆದರೂ ನಮ್ಮ ಗುರುಗಳ ಹೆಸರು ಹೇಳಿಸ್ಬೇಕು ಎನ್ನುವುದು ಒಂದೇ ನನ್ನ ಆಸೆ ಅಷ್ಟೇ. ಬರ್ತೇನೆ. ಏನು ಹೇಳುದಿಲ್ಲ. ಏನ ಮಾಡಲಿ ಶಕ್ತಿಹೀನನಾದೆನು ಕಳನ ಗೋಣನರಿಯದೆ ಹೋದೆ ನಿಂದು ಮಾನವೆಲ್ಲವೂ ಹೋಯ್ದು ದಾನವನೊಳ್ ಅನುವರ ತಾನಿದ್ದು ಹಾನಿಯು ಜಗಕ್ಕೆ ಆಗ ಏನು ಮಾಡಲಿ ಶಕ್ತಿ ಹೀನನಾಗುತ್ತೇನೆ ನಾನು ಅಂತ ನಾ ಯೋಚಿಸಿರಲಿಲ್ಲ. ಅವನಾಡಿರುವಂತ ಒಂದೊಂದು ಮಾತು ಕಿವಿಯಲ್ಲಿ ಗುಯ್ಯನ ಕೇಳಿಸುತ್ತಾ ಉಂಟು. ಏನಾದ್ರೂ ತೊಂದರೆ ಇಲ್ಲ, ಗುರುಗಳ ಹೆಸರನ್ನು ಉಳಿಸಿದ್ರೆ ಸಾಕು ಅಂತ ಹೇಳಿದ ಅಲ್ವಾ. ಅವನು ಗುರುಗಳ ಕೈಯಿಂದ ಸೋತ್ರ ಇಷ್ಟು ಬೇಸರ ಆಗ್ತಿರ್ಲಿಲ್ಲ, ಇವನ ಕೈಯಿಂದ ಸೋತ್ನಲ್ಲ ಅಂತ ಬೇಸರ. ಯಾಕೆ ಹೀಗಾಯ್ತು ಅಂತ ನಮಗೆ ಈಗ ಅರ್ಥವಾಗುತ್ತಾ ಉಂಟು. ಯಾಕೆ? ಒಬ್ಬ ಸುದರ್ಶನ ನಮ್ಮೊಟ್ಟಿಗಿದ್ದ ಅಂತ ಆದ್ರೆ ಈ ಪರಿಸ್ಥಿತಿ ನಮಗೆ ಬರ್ತಿತ್ತ. ಏನು ಮಾಡಲಿ ಶಿವನೇ? ಅರಿಯದ ಕ್ಷಣಬಳಿ ಬಂದ ಸುದರ್ಶನ ಚಿತ್ತ ಪುರುಷೋತ್ತಮ ಚಿಂತೆಯ ಧ್ಯಾನಕ್ಕೆ ಕರ್ಪುರನ ಚಿಂತೆಯ ಧ್ಯಾನಕ್ಕೆ ಕರ್ಪುರನ ಕತ್ತನು ಕತ್ತಿಲಿ ಗೆದ್ದು ನಜೆಯುವುದು
ಗೊತ್ತಿತ್ತು ಮಗನೇ. ಆದ ಕತ್ತಲನ್ನ ಸರಿಸಿ ಬೆಳಕನ್ನ ತರುವುದಕ್ಕೆ ಮಗ ಬಂದೇ ಬರ್ತಾನೆ ಅಂತ ಗೊತ್ತಿತ್ತು. ಕತ್ಲೆ ಐತೇನೋ, ಆಗೋಯ್ತಲ್ಲೋ ಮಗನೇ. ಸೋತ್ಯನೋ, ಸೋತ್ ಬಿಟ್ನಲ್ಲೋ ಮಗನೇ. ಮುಖ ನೋಡಿದ್ರೆ ಗೊತ್ತಾಗ್ತದೆ. ಹೌದಾ? ಏನಾಯ್ತು, ಯಾರಿಂದ, ಹೇಗೆ? ಮತ್ತಾರ್ಯಾರಿಂದಲೋ ಅಲ್ಲ, ಶತ್ರು ಪ್ರಸೂದನ ಎಂಬಂತಹ ದುರುಳ ದೇವೇಶನನ್ನ ಸ್ಥಾನ ಭ್ರಷ್ಟಗೊಳಿಸಿದ್ದ. ಅವರನ್ನ ಉಳಿಸಬೇಕು ಎಂಬ ಕಾರಣಕ್ಕಾಗಿ ಹೋರಾಟಕ್ಕೆ ನಾನು ಹೋದ್ರೆ ಅವನಿಂದ ನನಗೆ ಕೈ ಸೋಲಾಯ್ತು ಮಗನೇ. ಆಗ್ಬೇಕು, ನೀ ಸೋಲ್ಬೇಕು. ಹೌದಾ? ನಾನಿಲ್ಲದೆ ನೀನೇನನ್ನುವುದೀಗ ಗೊತ್ತಾಯ್ತಾ ಇಲ್ವೋ? ನನಗೆ ಯಾವತ್ತೋ ಗೊತ್ತಾಗಿದೆಯೋ. ಯೋಚನೆ ಮಾಡುವುದು ಬೇಡ. ಒಂದು ಶತ್ರು ಪ್ರಸೂದನಾಗಿ ಯಾರೇ ಆಗಿರಲಿ ಅವನನ್ನು ನಿಗ್ರಹಿಸುವ ಹೊಣೆಗಾರಿಕೆ ನನ್ನದು. ಹೌದಾ? ಯೋಚನೆ ಬಿಡು. ಅಷ್ಟು ಕಾರ್ಯ ನಿನ್ನಿಂದ ಆಗುತ್ತದೆ ಅಂತ ನನಗೆ ಗೊತ್ತುಂಟು. ಒಂದು ಆಶೀರ್ವಾದ ಮಾಡ್ಲಾ? ದಯವಿಟ್ಟು ಅದೊಂದು ಬೇಡ. ಯಾಕೋ? ನೀ ಒಂದು ಆಶೀರ್ವಾದ ಮಾಡುದು, ಆಮೇಲೆ ನಿನ್ನ ಹೆಂಡತಿ ಇಡೀ ಊರೆಲ್ಲ ಹೇಳ್ಕೊಳ್ತಿರ್ಬೋದು ನನ್ನ ಗಂಡ ಆಶೀರ್ವಾದ ಮಾಡೋದ್ರಿಂದಲೇ ಸುದರ್ಶನ ಗೆದ್ದ ಅಂತ. ಅದಕ್ಕಾಗಿ ನಿನ್ನ ಆಶೀರ್ವಾದ ಒಂದು ಬೇಡ. ನಿನ್ನ ತಲೆಗೆ ನಿಂದೆ ಕೈ ಕೊಟ್ಕೊಂಡು ನೀ ವಿಶ್ರಾಂತಿ ಮಾಡು. ಪ್ರಸಂಗ ನಾ ಮುಗಿಸಿ. ಗಿಡ
ದಿ ಕಮ್ಮನೇ ನಮ್ಮವರನ್ನೆಲ್ಲ ಸವರುತ್ತಾ ಮುಂದುವರೆದು ಬರ್ತಾ ಇದ್ದೆ. ಯಾರು ನೀನು? ಯಾಕೆ ಬಂದೆ? ಹೆಸರು ಹೇಳು. ನನ್ನ ಪೂರ್ವ ವಿವರವ ಶತ್ರುಘ್ನ ನೀನು ಶತ್ರುಘ್ನ ನೀನು ನಡೆದಿನ ಸಂತೋಷ ನಿಲ್ಲಿಸುವೆನು ಚಿತ್ತರ ಪಿತಮಾನವ ನಗರದ ಯಾವತ್ತಿರುವ ಚಕ್ರನು ಶತ್ರು ಸೋದರನ ನೀನು. ನಾನೇ ಆದ್ರೆ ಕಾರಣ ಇಲ್ಲದೆ ಅಲ್ಲ. ದೇವಲೋಕಕ್ಕೆ ಹೋದೇನೋ, ದೇವತೆಗಳನ್ನ ಬಗ್ಗು ಬಡಿದೇನೋ, ಹೋದ್ಮೇಲೆ ಮಾಡುವುದೇ. ಅಷ್ಟೇ ಅಲ್ಲದೆ ಅವರ ಪಕ್ಷವನ್ನಂತವರ ರಕ್ಷಣೆಗಾಗಿ ಬಂದಿರತಕ್ಕಂತ ಹರಿ ಒಟ್ಟಿಗೆ ಹೋರಾಟವನ್ನ ಎಸಗಿ ಅವನನ್ನು ಗೆದ್ದಿದ್ದೇನೆ. ಅವನ ಸೋಲಿಗೂ ಕಾರಣೀಕರ್ತನಾಗಿ ನೀನಾಗೆ ಮೆರೆತಾಡ್ತಾ ಇರುವಂತ ವಿಚಾರವನ್ನ ಕೇಳಿ ಅವನ ಕೈಯಿಂದ ಇಳಿದು ಬಂದವ. ಅವನ ಕೈಯಿಂದ ಇಳಿದು ಬಂದವ ಅಂದ್ರೆ ಅವನನ್ನ ರಕ್ಷಿಸುವುದಕ್ಕಾಗಿ ಅಲ್ಲ, ದೇವತೆಗಳನ್ನ ಪ್ರಪಂಚ ಮುಖದಲ್ಲಿ ಉಳಿಸಲು ಸುಖವಾಗಿ, ಅವರ ಪೀಠವನ್ನು ಅವರ ಪಾಲಿಗೆ ಒದಗಿಸಲು ಸುಖವಾಗಿ ಬಂದು ನಿಂತವ ಹರಿಯ ಕೈಯಲ್ಲಿರುವಂತ ಸುದರ್ಶನ. ಒಟ್ಟು ಕೆಲಸ ಕೆಟ್ಟತ ಹೇಗೆ? ಅಲ್ಲದೆ ಹೋದರೆ ನನ್ನ ವರ ಏನು? ಆಯುಧವೇ ಆಕಾರ ತಳೆದು ಬಂದಾಗ ಸಾವು. ಇವ ಕೈಯಲ್ಲಿದ್ದವ ಹೀಗೆ ಬುದ್ಧಿವಂತಿಕೆ ಬೇಕೀಗ. ಯಾತಕ್ಕೆ ಮಳು ಜಗಳ ಯಾತಕ್ಕೆ ಮಳು ಜಗಳ ಯಾತಕ್ಕೆ ಮಳು ಜಗಳ ನಿನ್ನಯನಾದ ಸೋತು ಹೋಗಿಗ ದುರ್ಬಲ ನಿನ್ನಯನಾಥ ಸೋತು ಹೋಗಿಗ ದುರ್ಬಲ ಸೋತು ಹೋಗಿಗ ದುರ್ಬಲ ಪಾದ
ಖಡ್ಗಕ್ಕೆ ಗಳವಿಯ ಬೇಡಲೋ ಪಾತಕಿ ಖಡ್ಗಕ್ಕೆ ಗಳವಿಯ ಬೇಡಲೋ ಪ್ರೀತಿಯೋಳು ಸುರುವೆನೋ ಪ್ರೀತಿಯೋಳು ಸುರುವೆನೋ ಅನಿವಾರ್ಯ ಉಂಟಾ? ಯಾಕೆ? ಅಗತ್ಯ ಉಂಟಾ? ಇಲ್ಲವೋ? ಹೋರಾಡಬೇಕು. ಯಾರಲ್ಲಿ? ಯಾರಲ್ಲಿ? ಪರಸ್ಪರ ವಿರೋಧಿಗಳಲ್ಲಿ. ಹೌದು. ಅಲ್ಲ, ವಿರೋಧ ಭಾವ ಇದ್ದವರಲ್ಲಾದ್ರೂ ಹೋರಾಡಬೇಕು. ನೀನು ನನ್ನ ವಿರೋಧಿಯ ಅಲ್ವೋ? ನಮ್ಗೆಲ್ಲಾದ್ರೂ ಹಿಂದೆ ಕುಟುಂಬದಲ್ಲಿ ಜಗಳ ಆದದ್ದುಂಟಾ? ಇಲ್ಲ. ಇಲ್ಲಲ್ಲ. ಮತ್ತೆ ನೀನು ಇಷ್ಟರವರೆಗೂ ಕೆಳಗಿಳಿದು ಬಂದದ್ದು ನಾ ಕೇಳಲೇ ಇಲ್ಲ. ನಾ ಕೆಳಗಿಳಿದು ಬರುವ ಪ್ರಸಂಗವೇ ಬರಲಿಲ್ಲ ಅಲ್ವಾ? ಎಲ್ಲ ಒಳಗಿನ ಪ್ರಸಂಗದಲ್ಲೇ ಕಾಣಿಸ್ಕೊಂಡೇ ಬಿಟ್ರೆ ಮೇಲ್ನೋಟಕ್ಕೆ ನೀ ಕಾಣಲೇ ಇಲ್ಲ. ಇಲ್ಲ ಅಲ್ವಾ? ಮತ್ತು ಒಂದು ಗುಟ್ಟು ಹೇಳ. ಏನು? ದೊಡ್ಡವರು ಒಡನಾಟ ಬಹಳ ಕಾಲ ಒಳ್ಳೇದಲ್ಲ ಮಗ. ಹೌದು. ಹೌದೌದು. ಯಾಕೆ? ಯಾವ ಪ್ರಸಂಗವೇ ನೋಡು, ಅವ್ರು ಕಾಣಿಸಿಕೊಳ್ಬೇಕು ಅಂತ ವಿಚಾರ ಮಾಡುವವರೇ ಬಿಟ್ರೆ ನಮ್ಮವ್ರು ಕಾಣಿಸ್ಕೊಳ್ಳಿ ಆ ಭಾವನೆಯೇ ಇಲ್ಲ. ಕೆಲವೊಮ್ಮೆ ಹಾಗೆ ಆಗ್ತದೆ. ಯಾಕೆ? ನಿನ್ನ ಪ್ರಕರಣವೇ ತಗೊಳ್ಳುವ. ಎಷ್ಟು ಪ್ರಕರಣದಲ್ಲಿ ನೀ ಮಾಡಿದ ಸಾಧನೆ ಉಂಟು, ಯಾವ ಪ್ರಕರಣದಲ್ಲೂ ಅವನಿಗೆ ಕಾಣಿಸ್ಲಿಲ್ಲ ನೋಡು. ನಿನಗೆ ಗೊತ್ತಿದ್ದಷ್ಟು ಪ್ರಪಂಚಕ್ಕೆ ಗೊತ್ತಿಲ್ಲ. ಯಾಕೆ ಗೊತ್ತಿಲ್ಲ? ಯಾಕೆ? ನಾವು ಮೇಲ್ನೋಟ ಮಾತ್ರ ನೋಡುವುದಲ್ಲ, ಸ್ಥೂಲ ನೋಟ ನೋಡ್ತೇವೆ. ಓ ಹಾಗೆ ಹಾಗೆ. ಹಾಗಾಗಿ ನೀನೊಬ್ಬ ಶ್ರೇಷ್ಠಾತಿ ಶ್ರೇಷ್ಠನ್. ನಮ್ಮಲ್ಲಿ ಜಗಳ ಬೇಡ, ವೈರ ಬಿಟ್ಟೆ. ನಿಮ್ಗೆ ವೈಕುಂಠದಲ್ಲಿ ಅವಕಾಶ ಕಡಿಮೆ ಅಂತ ನನಗೂ ಗೊತ್ತುಂಟು. ಅದಕ್ಕೆ ಏನು ಯೋಚನೆ ಮಾಡಬೇಡ, ನಾನು ಅವಕಾಶ ಕೊಡ್ತೇನೆ. ನಮ್ಮ ನಾಡಲ್ಲಿ ಬರುವ ವರ್ಷ ನನ್ನ ಬಿಟ್ಟರೆ ಮತ್ತೆ ಯಾರು ಜಾಗಕ್ಕೂ ಜನ ಇಲ್ಲ. ಬೇರೆ ಜಾಗಕ್ಕಿದ್ದಾರೆ, ಎಲ್ಲ ಹೊಟ್ಟೆಗಷ್ಟೇ. ಬಿಟ್ರೆ ಯಾರು ಹೋರಾಟ ಕೊಡುವವರಿಲ್ಲ. ಹೆಸರಿಗಷ್ಟಿದ್ದಾರೆ, ಬಿಟ್ರೆ ಕೆಲಸ ಮಾಡುವವರು ಒಬ್ರು ಇಲ್ಲ, ಯಾರು ಇಲ್ಲ. ಪಾಪ. ಎಲ್ಲ ದೊಡ್ಡ ದೊಡ್ಡ ಜೀವ, ದೊಡ್ಡ ದೊಡ್ಡ ಸ್ವರ, ಅಲ್ಲೇ ಬೆರಳಾಡ್ಸಿ ಬಿಟ್ಟು ಬಿಡ್ತಾರೆ. ಆ ಜಾತಿ ಅದರಲ್ಲೂ ಕೆಲವೊಬ್ಬ ಇದ್ದ ಹೀಗೇ ಮಾಡ್ಕೊಂಡು ಮಾತಾಡ್ತಾವ. ಅವನು ಬಾಳ ಅಪಾಯ. ಹಾಗಾಗಿ ಅವ್ರು ಯಾರೂ ಬೇಡ. ಕೆಲಸ ಮಾಡುವುದಕ್ಕೆ ಒಂದು ಅವಕಾಶ ನಮಗೆ ಬಿಟ್ರೆ ನಿನಗೆ. ಅದೂ ಅಲ್ಲ, ಅದೂ ಕಡಿಮೆ ಆಯ್ತು ಅಂತಾದ್ರೆ ಎಲ್ಲ ಅವಕಾಶ ನಿನಗೆ. ನಂಗೆ ಅವಕಾಶವೇ ಬೇಡ, ಎಲ್ಲ ನೀನೆ. ತಪ್ಪಾಗಿ ತಿಳ್ಕೊಳ್ಬೇಡ. ಇಲ್ಲಪ್ಪ, ನೀ ತಪ್ಪು ಹೇಳುದಿಲ್ಲ ಅನ್ನೋ ವಿಶ್ವಾಸ ಉಂಟು. ಯಾಕೆ ಗೊತ್ತಾ? ಯಾಕೆ? ನಮ್ಮಲ್ಲಿ ಎಷ್ಟೇ ವಾದಗಳಾಗಿರ್ಬಹುದು, ಎಷ್ಟೇ ವೈರತ್ಯಗಳಿರ್ಬಹುದು, ಅದು ಎಷ್ಟು ಕಾಲ ಅಂತ ಅದು ನಮ್ಮ ಒಳಗೆ ಇರಬೇಕು. ಬಿಟ್ರೆ ವಾದವೇ ಆಗ್ತಾ ಇರಬೇಕು. ಬಿಟ್ರೆ ವಿವಾದಕ್ಕೆಲ್ಲ ಆಸ್ಪದವನ್ನು ನಾವು ಕೊಡುವವರಲ್ಲ. ಅದಕ್ಕೆ ವೈಕುಂಠದಲ್ಲಿ ನಡೆದಂತ ಕಾರ್ಯಗಳು ಅಲ್ಲ, ಘಟನೆಗಳು ನಮ್ಮ ಅಪ್ಪ ಮಕ್ಕಳೊಳಗೆ ನಡೀತದೆ. ಬಿಟ್ರೆ ಇನ್ನೊಬ್ಬರಿಗೆಲ್ಲ ಅವಕಾಶವನ್ನು ನಾವು ಕೊಟ್ಟವರಲ್ಲ. ಅದಕ್ಕೆ ಈಗ ನಾನು ಆ ಪಕ್ಷ ಬಿಟ್ಟಿದ್ದೇನೆ ಅಂತ ನಿನಗೆ ಹೇಳಿದವರು ಯಾರು? ಯಾರಿದ್ರ? ಅದೇ ಯಾರು ಇಲ್ಲ. ಅದೇ ನಮ್ದೊಂದು ಒಳ್ಳೇದುಂಟು, ಆ ಕಡೆ ಒಳ್ಳೇದಿಲ್ಲ ಅಂತ ತಿಳ್ಕೊಳ್ಳುವುದೇ ತಪ್ಪು. ಅದಕ್ಕೆ ಅಲ್ಲಿ ಒಳ್ಳೇದು ಉಂಟು, ನಿನಗೆ ನೋಡ್ಲಿಕ್ಕೆ ಗೊತ್ತಾಗ್ಲಿಲ್ಲ. ಯಾಕೆ? ಏನು? ಬಂದವ ಸೋತು ಹೋಗಿದ್ದಾನೆ ಎನ್ನುವ ಒಂದೇ ಒಂದು ಕಾರಣಕ್ಕಾಗಿ ಅಲ್ವಾ? ಅದಕ್ಕಾಗಿ ಹೇಳು, ನಮ್ಮಲ್ಲಿ ಒಬ್ರು ಸೋತ್ರು ಅವ್ರ ರಕ್ಷಣೆಗೆ ಮತ್ತೊಂದಿಷ್ಟು ಜನ ಇದ್ದಾರೆ ಅನ್ನೋದು ಗೊತ್ತಾಗ್ಬೇಕು ಅಂತ ನಾನು ಇಲ್ಲಿಗೆ ಬಂದದ್ದು. ಏನು? ಜಗಳ ನಮ್ಮಲ್ಲಿ ಬೇಡ. ಹೋರಾಟಕ್ಕೆ ನಿಂತ್ರೆ ಬೆಳೆಯುವಂತಹ ಸಿರಿ ಅಂತ ನೋಡದೆ ಉಗುರಿನಿಂದ ಚಿವುಟಿ ಬಿಸಾಡಿಯಾನು. ಈಗ ನಾನು ನಿನಗೆ ಅವಕಾಶ ಕೊಡ್ತೇನೆ. ನೀನು ಮಾಡಿದ್ದು ತಪ್ಪಾಯಿತು ಅಂತ ಒಪ್ಪಿಕೊಂಡದ್ದೇ ಹೌದು ಅಂತ ಆದ್ರೆ
ಅಪಶತ್ರು ಪ್ರಚೋದನ ಒಂದು 4 ಕಾಲು ಇರ್ಲಿ ಎನ್ನುವ ಸಲುವಾಗಿ ಅವಕಾಶ ನಿನಗೆ ನಾನು ಕೊಡ್ತೇನೆ ಬಾ. ನಾ ಇದ್ದಲ್ವಾ ಎಲ್ಲ ಹುಡುಗರು ನಿನಗೆ ಏನು ಅವಕಾಶ ಬೇಕು ಎಷ್ಟು ಬೇಕು ನಾ ಕೊಡ್ತೇನೆ ಬಾ. ಸುಮ್ಮನೆ ಕೂತ್ಕೋ. ಏನು ಜಾಗದಲ್ಲೆಲ್ಲ ನೀವೇ ಕೂತ್ಕೊಂಡು ನಮ್ಗೆ ಅವಕಾಶ ಕೊಡ್ತೇನೆ ಹೇಳಿ ಒಂದು ಹೊಂಡಕ್ಕೆ ಹಾಕಿ ನಮ್ಮ. ನಾ ಒಂದು ಮಾತು ಹೇಳ್ತೇನೆ ಕೇಳು. ಏನು? ನಾನು ನೀನು ಹೇಳಿದಾಗೆ ಬಂದಾಗ ಸಂಪೂರ್ಣ ಅವಕಾಶ ನಿನಗೆ ಕೊಡ್ತೇನೆ, ಜಾಗ ಬಿಟ್ಟು ಕೊಡ್ತೇನೆ ಅಂತ ಹೇಳುವಲ್ಲ. ಮತ್ತೆ ಬಂದ್ರೆ ನಿನಗೊಂದು ಅವಕಾಶ ಕೊಡ್ತೇನೆ, ಜಾಗ ಬಿಡು ಪ್ರಶ್ನೆ ಇಲ್ಲ. ಅದೇ ಅದೆಲ್ಲ ಮೊದಲೇ ನೀವು ಮಾತಾಡ್ಕೊಳ್ಳಿ. ಯಾರು ಹೇಳಿದ್ದು? ನೀವು ನಾವು ಗಾಡಿಯಲ್ಲಿ ಗುದ್ದಾಡ್ತಾ ಇರ್ತೇವೆ. ಆಮೇಲೆ ನಿನಗೆ ಯಾರು ಹೇಳಿದ್ದು? ಮತ್ತೆ ಕೆಲವೆಲ್ಲ ಬಂದು ಹೋಗುವವರು ಎಲ್ಲ ಹೊತ್ತಾರು ಹೆಬ್ಬ ನುಂಗ್ದವ್ರೆ. ಯಾರು ಹೇಳಿದ್ದು ನಿನಗೆ? ಮತ್ತೆ ನೀ ಇದ್ದಲ್ಲಿ ಮತ್ತೊಬ್ಬ ಬರ್ತಾನೆ ಅಂತ ಆದ್ರೂ ಆಗುವುದೇ, ನೀ ಬಂದ್ರೆ ಆಗುದಿದೆ. ಎಲ್ಲ ಹುಡುಗರ ಮಕ್ಕಳು ಬದುಕಲಿ ಅಂತ ನೋಡಿದ್ರೆ ನಮ್ಮ ಎದುರಿಗೆ ತೋರಿಸ್ತೀರಾ? ಹುಡುಗರ ಮಕ್ಕಳಿಗೆ ಅವಕಾಶ ನಾನು ಯಾವ ಕಾಲದಿಂದ ಇದ್ದವ, ಇತ್ತೀಚೆಗೆ ಬಂದವ ನೀನು. ನಿನಗೇನು ಅಂತ ತೋರಿಸ್ತೇನೆ ಈಗ. ನಾನು ಮಂಗಳ ಹಾಡ್ತೇನೆ. ನಿನಗೆ ಮಂಗಲ ನಾ ಮಾಡ್ತೇನೆ. ನಿನ್ನ ಸಾಹಸ ಏನೆಂಬುದನ್ನ ಕಣ್ಣಾರೆ ಕಂಡ ನಾನು. ಸರಿ, ವೀರನಾಗಿರುವಂತಹ ಧೀರನಾಗಿರುವಂತಹ ಶತ್ರು ಪ್ರಸೂದನ ಅವನನ್ನ ವರ್ತಿಸಿ ನಿಂತವ ನೀನು. ವೀರ ಎಂಬುದು ಸ್ಪಷ್ಟವಾಗಿ ಹೋಯಿತು. ವೀರ ನೀನಹುದು, ಆದ್ರೆ ನಿಜವಾಗಿಯೂ ನಿನ್ನನ್ನ ಬಿಟ್ಟಿರುವ ಶಕ್ತಿ ನನಗಿಲ್ಲ. ಹಾಗಾಗಿ
ಆದಷ್ಟು ಬೇಗ ಬಂದು ನನ್ನ ಕರವನ್ನ ಏರು. ನೀನಿಲ್ಲದೆ ಸ್ವತಂತ್ರವಾಗಿ ನಾನು ಬದುಕಬಲ್ಲೆ ಎನ್ನುವುದನ್ನು ಕಾಣಿಸಿಕೊಟ್ಟವನಿದ್ದೇನೆ. ಅದು ಈ ಕ್ಷಣಕ್ಕೆ ಅಂತ ತಿಳಿಯುವುದು ಬೇಡ, ಮತ್ತೆ ಈ ಹಿಂದೆಯೇ ಆಲದೆಲೆಯೋಳು ಮಲಗಿ ತೇಲುವ ಕಾಲ ಆಲದೆಲೆಯೋಳು ಮಲಗಿ ತೇಲುವ ಕಾಲ ಮಧು ಕೈಟಬರು ಜನಿಸುತ್ತ ಮಧು ಕೈಟಬರು ಜನಿಸುತ್ತ ನಾಳಿಕೋದ್ಭವನನ್ನು ಪೀಡಿಸೆ ಹಲ ಕೆಲವು ಕಾಲ ನಾಳಿಕೋದ್ಭವನನ್ನು ಪೀಡಿಸೆ ಹಲ ಕೆಲವು ಕಾಲ ಕಾಳಗಮಯಸಗುತ್ತ ಅವರಲ್ಲಿ ಸೋಲು ನಿನ್ನಯ ಪಾಲಿಗಡಸಲು ಕಾಳಗಮನೆಸಗುತ್ತ ಅವರಲ್ಲಿ ನಿನ್ನಯ ಪಾಲಿಗಡಸಲು ಸೋಲು ನಿನ್ನಯ ಪಾಲಿಗಡಸಲು ಬಳಿಕ ನೀನು ಮಾಡಿದ್ದೇನು? ಆಮೇಲೆ ಎನ್ನನು ಕಳುಗೆ ಆಮೇಲೆ ಎನ್ನನು ಕಳುಗೆ ನಾ ಅವರನ್ನು ತನಿದಿಗೆನು ನಾನವರನ್ನು ತರಿದಿಗೆನು ಆಲದೆಲೆಯೊಳು ಮಲಗಿ ತೇಲುವ ಕಾಲ ಆ ಆ ಆ ಆ ನೀನಿಲ್ಲದೆ ಸ್ವತಂತ್ರವಾಗಿ ಬದುಕಬಲ್ಲೆ ಎನ್ನುವುದನ್ನು ಕಾಣಿಸಿಕೊಟ್ಟವನ. ಇನ್ನೊಂದು ಸಂದರ್ಭದಲ್ಲಿ ಆಲದೆಲೆಯ ಮೇಲೆ ಬಾಲ ಮುಕುಂದನಾಗಿ ಹೆಬ್ಬೆರಳನ್ನು ಬಾಯಲಿಟ್ಟು ಚೀಪುತ್ತ ತೇಲುವಂತಹ ಕಾಲ ನಿನ್ನ ಕರುಣ ಕಿಲಿಮಿಷದಿಂದಾಗಿ ಹುಟ್ಟಿಕೊಂಡವರು ಮಧುಕೈಟಬರು ಎನ್ನುವರು. ಆ ದಾನವರು ನೇರವಾಗಿ ಹೋಗಿ ಬ್ರಹ್ಮದೇವನನ್ನು ಪೀಡಿಸುವುದಕ್ಕೆ ಪ್ರಾರಂಭಿಸಿದರು. ಅವ ಕಂಗಾಲಾಗಿ ಓಡೋಡಿ ಬಂದ ನಿನ್ನ ಪಾದಮೂಲವನ್ನು ಹಿಡಿದುಕೊಂಡ. ರಕ್ಷಿಸಲು ಸುಖವಾಗಿ ಹೋದಂತ ನೀನು ಅವರಲ್ಲಿ ಕಾಳಗಕ್ಕಾಗಿ ಇಳಿದವ. 5,000 ವರ್ಷಗಳ ಕಾಲ ಸುದೀರ್ಘವಾದಂತ ಹೋರಾಟವನ್ನು ನಡೆಸಿದರೂ ಸಹ ಜಯವನ್ನು ಸಂಪಾದಿಸಿಕೊಳ್ಳುವಲ್ಲಿ ಅಸಾಧಾರಣವಾಗಿ ನಿಂತಾಗ ಜಯವನ್ನು ಹೇಗೆ ಪಡೆಯಬೇಕು, ಅವರನ್ನು ಕೊಲ್ಲುವ ಬಗೆಯಾದರೂ ಹೇಗೆ ಎನ್ನುವ ಹಾಗೆ ಆಲೋಚನೆ ಮಾಡಿದಾಗ ಮೇಲೆಯನ್ನನು ಕಳುಹೆ ನಾನೇನೆನ್ನುವುದನ್ನು ಕಾಣಿಸಿಕೊಟ್ಟವನಿದ್ದೇನೆ. ನೀನಿಲ್ಲದೆ ಸ್ವತಂತ್ರವಾಗಿ ಇರಬಲ್ಲೆ ಎನ್ನುವುದನ್ನು ಒಂದೇ ಕಾಣಿಸಿಕೊಟ್ಟವ. ಇಂದು ನಿನ್ನ ಕರವೇರುವ ಅಗತ್ಯತೆ ಅನಿವಾರ್ಯತೆ ನನಗಿಲ್ಲ. ನೀನಿಲ್ಲದೆ ನಾನು ಈಗ ಸರಿಯಾದವನು ಇನ್ನೊಂದು ಗಳಿಗೆಯಲ್ಲಿ ಸರಿಯಾದವನು ಅಂತ ನಾನು ಯೋಚಿಸಿದೆ. ಅಹಂಕಾರ ಮಾಧವು ಅಬ್ಬ ದುರಹಂಕಾರಿ. ಎಲ್ಲವೂ ನೀನೆ, ಎಲ್ಲವೂ ನಿಮ್ಮಿಂದಲೇ. ನಾನೇ
ನನಗೆ ಗೊತ್ತಿತ್ತು. ಯಾವಾಗ ನೀನು ನಾನೇ ನಾನೇ ಎಂಬ ಹಾಗೆ ಅಹಂಕಾರವನ್ನು ಪ್ರಕಟಿಸುವುದಕ್ಕೆ ಪ್ರಾರಂಭಿಸಿದೆಯೋ ನಿನ್ನ ದುಷ್ಟ ಕಾಲ ಅಲ್ಲ, ನಿನಗೆ ಒದಗುವ ಕಷ್ಟದ ಕಾಲ ಸನ್ನಿಹಿತವಾಯಿತು ಎಂಬ ಹಾಗೆ ವೈಕುಂಠವಿದು, ಸತ್ವಗುಣ ತುಂಬಿರುವಂತಹ ಸಂದರ್ಭವಿದು, ಸತ್ವಗುಣ ಇರಬೇಕಾದಂತಹ ಸ್ಥಳವಿದು. ಇಂತಹ ಸ್ಥಳದಲ್ಲಿ ದುಷ್ಟನಾಗತೀಯ, ರಾಕ್ಷಸ ಗುಣವನ್ನು ತೋರಿಸುತ್ತೀಯ. ಅಂತಹ ನೀನು ಇಲ್ಲಿರುವುದಕ್ಕೆ ಅರ್ಹನಲ್ಲವೇ ಅಲ್ಲ. ಯಾವಾಗ ನೀನು ದುಷ್ಟಗುಣವನ್ನು ತೋರಿಸಿದೆಯೋ ಅಂದೇ ನಿನಗೆ ಪ್ರಾರಂಭವಾಯಿತು. ಇಂತಹ ಗುಣವನ್ನು ತೋರಿರುವ ನೀನು ಭೂಲೋಕದಲ್ಲಿ ಒಬ್ಬ ಕರಿಯ ಪೊರೆದನ ನುಡಿಯ ಕರಿಯ ಪೊರೆದನ ನುಡಿಯ ಕೇಳಿ ಸುದರ್ಶನಗೆ ಸುಜ್ಞಾನ ಮೂಡಲು ಕರವ ಜೋಡಿಸಿ ಚರಣ ಕೆರಗುತನು ತಿಸಿದನು ಹರಿಯ ಮನ್ನಿಸೆನ್ನ ಪರಾಧವ ಮನ್ನಿಸೆನ್ನ ಪರಾಧವ ಮಾಧವ ಸುಪ್ರಸನ್ನ ಮೂರುತಿ ಕೇಶವ ಮಾಧವ ಸುಪ್ರಸನ್ನ ಮೂರುತಿ ಕೇಶವ ಮಾಧವ ಕೇಶವ ಮಾಧವ ಎನ್ನೊಳೆತಕ್ಕೆ ಭೇದ ನಿನ್ನೊಳಿಲ್ಲವೂ ವಾದ ಎನ್ನೊಳೆತಕ್ಕೆ ಭೇದ ನಿನ್ನೊಳಿಲ್ಲವೂ ವಾದ ಮುನ್ನ ನಂಬಿದೆ ಪಾದ ಇನ್ನಂತುಕೋ ಮೋದ ಇನ್ನಂತುಕೋ ಮೋದ ಮುನ್ನ ನಂಬಿದೆ ಪಾದ ಇನ್ನಂತುಕೋ ಮೋದ ಮನ್ನಿಸೆನ್ನ ಪರಾಧವ ಮನ್ನಿಸೆನ್ನ ಪರಾಧವ ಮಾಧವ ಸುಪ್ರಸನ್ನ ಮೂರುತಿ ಕೇಶವ ಮಾಧವ ಕೇಶವ ಮಾಧವ ಕೇಶವ ಮಾಧವ ಮನ್ನಿಸು ಎನ್ನನು ಮನ್ನಿಸು ಮನ್ನಿಸೆನ್ನ ಪರಾಧವ ಮಾಡಿರುವಂತಹ ಕಾರ್ಯದ ತಪ್ಪು ಏನೆನ್ನುವುದು ಈಗ ಸ್ಪಷ್ಟವಾಗಿ ತಿಳಿಯುತ್ತದೆ. ಅಕುಂಠಿತವಾದಂತಹ ವೈಕುಂಠದಲ್ಲಿ ಯಾವ ಅಹಂಕಾರ ಎನ್ನುವುದು ತಲೆದೂರಬಾರದು ಎನ್ನುವ ಹಾಗೆ ಭಾವಿಸಿದ್ದು ಅಂತ ಅಹಂಕಾರ ಎನ್ನುವುದು ನನ್ನ ತಲೆಗೆ ಅಡರಿದ್ದು ಸುಳ್ಳಲ್ಲ. ಹಿಂದೆ ಜೈವಜರಿಗೆ ಬಂದಂತಹ ಕಥೆಗಳನ್ನು ನೆನಪು ಮಾಡಿಕೊಂಡ್ರೆ ಜೀವನದಲ್ಲಿ ಇಂಥದ್ದೊಂದು ಬೇಡ ಎನ್ನುವಂತ ತೀರ್ಮಾನಕ್ಕೆ ಬಂದವರಾಗಿತ್ತು. ಆದರೆ ಅದೆಲ್ಲವನ್ನ ಮಿಕ್ಕಿ ಮೀರಿ ಇಂಥದ್ದೊಂದು ಅಹಂಕಾರದ ಮುದ್ದೆಯಾಗಿ ನಾನು ನಿಲ್ತೇನೆ ಎನ್ನುವುದಕ್ಕೆ ಕಾರಣ ಪ್ರಪಂಚದಲ್ಲಿ ಮುಂದೇನು ಆಗಲಿಕ್ಕಿದೆ ಎನ್ನುವುದಕ್ಕೆ ಅನುಮಾನವೇ ಇಲ್ಲ. ಎಲ್ಲವರನ್ನು ಆಡಿಸುವವನೇನು, ಉಣಿಸುವವನೇನು, ನಗಿಸುವವನೇನು, ಪ್ರತಿಯೊಂದಕ್ಕೂ ಕಾರಣಕರ್ತನಾದಂಥ ನೀನೇ ನನ್ನ ಪಾಲಿಗೆ ಇಂಥದ್ದೊಂದು ಅಹಂಕಾರವನ್ನು ಕೊಡ್ತೀಯ ಅಂತಾದರೆ ಅದಕ್ಕೇನೋ ಕಾರಣ ಎನ್ನುವುದು ಇರಬೇಕೆನ್ನುವುದು ಅರ್ಥವಾಗ್ತದೆ ದೇವರೇ. ಆದರೆ ಯಾವ ಕಾರಣಕ್ಕೂ ಇಲ್ಲಿ ನಾನು ಮಾಡಿರುವಂಥ ಕಾರ್ಯ ಎನ್ನುವುದು ತಪ್ಪು ಎನ್ನುವುದರ ಪ್ರಜ್ಞೆ ನನಗೆ ಬಂದದ್ದು ಸುಳ್ಳಲ್ಲ. ದೇವರೇ, ನಿನ್ನಲ್ಲಿ ಕೇಳಿಕೊಳ್ಳುವುದು ಒಂದೇ, ಮನ್ನಿಸೆನ್ನ ಪರಾಧವ, ಎಲ್ಲರನ್ನ ಕಾಯುವವ, ಬರೆಯುವವ, ನಡೆಸುವವ, ಇಂಥ ತಪ್ಪನ್ನು ಮಾಡಿರುವಂಥ ನನ್ನನ್ನು ನೀನು ಕೊರೆಯಬೇಕು, ಪಾಲಿಸಬೇಕು, ಮಾಡಿರುವಂಥ ಸರ್ವ ಅಪರಾಧವನ್ನು ಮನ್ನಿಸಬೇಕು. ದೇವರೇ, ಇನ್ನೂ ನಿನ್ನಲ್ಲಿ ವಾದ ನನ್ನಲ್ಲಿಲ್ಲ. ನಾನು ವಾದ ಮಾಡಿ ನಡೆಯುವವನಲ್ಲ, ಭೇದವನ್ನು ನನ್ನಲ್ಲಿ ಕಾಣಬಾರದು. ದೇವರೇ, ಕೊಟ್ಟಿರುವಂತಹ ಶಾಪವನ್ನು ನಾನು ಪಡೆಯಲೇಬೇಕಾದದ್ದು ಅನಿವಾರ್ಯವಾದರೂ ಸಹ ಹೆಚ್ಚು ಕಾಲ ಈ ಪಾದವನ್ನು ಬಿಟ್ಟು ಬದುಕುವ ಶಕ್ತಿ ನನಗಿಲ್ಲ. ಆದಷ್ಟು ಬೇಗ ಮಾಡಿರುವಂತಹ ಅಪರಾಧವನ್ನ ಮನ್ನಿಸುವುದರ ಒಟ್ಟಿಗೆ ಹುಶಾಪವನ್ನು ನೀಡಿ ಯಥಾ ಸ್ಥಾನವನ್ನು ನನ್ನ ಪಾಲಿಗೆ ಒದಗಿಸಿಕೊಡಬೇಕು ಎನ್ನುವ ಹಾಗೆ ಕೇಳಿಕೊಳ್ತೇನೆ. ಭಕ್ತ ಚಿಂತಿಸಬೇಡ, ಭಕ್ತ ಚಿಂತಿಸಬೇಡ, ಕೃತವೀರ್ಯ ಸುತನಾಗಿ ಪೃಥ್ವಿಯೊಳು ಜನಿಸು ನೀನು.
ಮಂತ್ರಿಜನಾಗಿ ಸಮಸ್ತ ವಿದ್ಯೆಯ ಬೋಧಿಸುತ್ತಹುದೆನಿಸುವೆನು. ಮತ್ತೆ ಭಾರ್ಗಮ ರಾಮನಾಗಿ ಮೋಕ್ಷವ ನಿನಗಿದ್ದು ಮಾತಾ ಪಿತರ ಚಿತ್ತ ಶಾಂತಿಗೆ ದುಷ್ಟ ಕ್ಷತ್ರಿಯರನು ಕೊಲ್ಲೆ ಮತ್ತವತರಿಸಲಿಗೆ ಚಕ್ಷುಗಳಿಂದ ನನ್ನನ್ನು ನೋಡುವುದಕ್ಕೆ ಮುಂದಾದಿಯು ಆಗ ನಿನಗೆ ಅಡಗಿರುವಂತಹ ಅಹಂಕಾರಗಳೆಲ್ಲವೂ ದೂರವಾಗುವುದಕ್ಕೆ ಪ್ರಾರಂಭವಾಯಿತು. ಸರಿ, ಯಾವಾಗ ನನ್ನ ಬಾಯಿಂದ ಶಾಪ ವಾಕ್ಯಗಳು ಹೊರಬಂತೋ ಅಲ್ಲಿಗೆ ನಿನ್ನ ಜ್ಞಾನವು ವೃದ್ಧಿಯಾಯಿತು. ಮಗನೇ, ಯಾವತ್ತಿಗೂ ಹಾಗೆ ಬೆಳಕನ್ನ ಕಾಣಬೇಕು ಅಂತಾದರೆ ಕತ್ತಲೆಯಿಂದಲೇ ನಾವು ಹೊರಗೆ ಬರಬೇಕಾಗುತ್ತದೆ. ಕೆಲವೊಂದು ಸಂದರ್ಭದಲ್ಲಿ ಇಂತಹ ಅಧರ್ಮಯುತವಾದಂತಹ ಕಾರ್ಯವನ್ನ ಮಾಡಿದಾಗ ಧರ್ಮದ ಫಲಗಳನ್ನ ಅಪೇಕ್ಷಿಸಿದರೆ ಯಾವ ಪರಿಣಾಮವೂ ದೊರಕಲಾರದು. ಯಾರು ಯಾವ ಕರ್ಮಗಳನ್ನ ಮಾಡಿರುತ್ತಾರೋ ಅಂತಹ ಕರ್ಮಗಳಿಗೆ ಸರಿಯಾದಂತಹ ಫಲಗಳನ್ನು ಅನುಭವಿಸಬೇಕಾಗುತ್ತದೆ. ಸರಿ, ಸತ್ವಲೋಕವಾಗಿರುವಂತಹ ಈ ವೈಕುಂಠದಲ್ಲಿದ್ದು ನೀನು ಇಂತಹ ಅಹಂಕಾರವನ್ನು ಪ್ರದರ್ಶಿಸಿದಕ್ಕಾಗಿ ಈ ಶಾಪವನ್ನು ನಿನಗೆ ಕೊಡಬೇಕಾಯಿತು. ಸರಿ, ಆದರೆ ಇದಕ್ಕೆ ಹುಸಿ ಶಾಪವನ್ನು ನೀನು ಬೇಡ್ತಾ ಇದ್ದೀಯಲ್ಲ, ಖಂಡಿತವಾಗಿ ನೀಡುತ್ತೇನೆ. ನನ್ನ ಭಕ್ತ ನೀನು, ನನ್ನ ಒಡನಾಡಿ ನೀನು, ನನ್ನ ಅಭಿಮಾನಿ ದೇವತೆ ನೀನು. ಹೀಗಿರುವಂತಹ ನಿನಗೆ ಖಂಡಿತವಾಗಿ ಹುಸಿ ಶಾಪ ಉಂಟೇ ಉಂಟು. ಭೂಲೋಕದಲ್ಲಿ ಮಹೇಶ್ಮತಿ ನಗರದಲ್ಲಿ ಕೃತವೀರ್ಯ ಹಾಗೂ ರಾಕಾವತಿಯರ ಸುಕುಮಾರನಾಗಿ ಕಾರ್ತವೀರ್ಯ ಎಂಬಂತ ಹೆಸರಿಂದ ನೀನು ಜನಿಸುತ್ತಿ. ಹುಟ್ಟುವಂತಹ ಸಂದರ್ಭಕ್ಕೆ ನೀನು ಕರವೀನನಾಗಿರುತ್ತಿ. ಆದರೆ ದತ್ತಾತ್ರೇಯನಾಗಿ ನಾನು ಬಂದು ನಿನ್ನ ಗುರುವಾಗಿ ನಿನಗೆ 1000 ಕರವನ್ನು ನೀಡುತ್ತೇನೆ. ಸುದರ್ಶನಾದಂತಹ ನಿನಗೆ 1000 ಅಲಗುಗಳು, ಕಾರ್ತವೀರ್ಯನಾಗುವಂತಹ ನಿನಗೆ 1000 ಭುಜಗಳಾಗಿ ಪರಿಣಮಿಸುತ್ತದೆ. ಸರಿ, ಆ ನಂತರ ಭಾರ್ಗವ ರಾಮನೆಂಬಂತ ಹೆಸರಿನಿಂದ ಬಂದು ನಿನ್ನನ್ನ ವಧಿಸಿ ನಿನಗೆ ಮೋಕ್ಷವನ್ನ ನಾನು ನೀಡುತ್ತೇನೆ. ನಿನ್ನ ಶಾಪವನ್ನ ಇದು ಸುದರ್ಶನ ವಿಜಯವೂ ಹೌದು. ಸುದರ್ಶನನಿಗೆ ನಾನು ಶಾಪವನ್ನು ನೀಡಬೇಕಾದ ಪರಿಸ್ಥಿತಿಯೂ ಬಂತು. ಅವನ ಅಹಂಕಾರದಿಂದ ಇಷ್ಟೆಲ್ಲವಾದದ್ದು. ಯಾರು ಯಾವಾಗ ಅಹಂಕಾರವನ್ನು ಪ್ರದರ್ಶಿಸುತ್ತಾರೋ ಅಂಥವರಿಗೆ ಇಂತಹ ಫಲಗಳು ದೊರಕುತ್ತದೆ. ಅವರು ಇಂತಹ ಸ್ಥಿತಿಯನ್ನು ಅನುಭವಿಸಬೇಕಾಗುತ್ತದೆ ಎಂಬುದಕ್ಕೆ ಸುದರ್ಶನ ಸಾಕ್ಷಿಯಾದ. ಅಂತೂ ಸುದರ್ಶನನಿಗೆ ಹುಸಿ ಶಾಪವನ್ನು ನೀಡಿದ್ದಾಯಿತು. ಕೇವಲ ಸುದರ್ಶನನಿಗೆ ಮಾತ್ರವಲ್ಲ, ವೈಕುಂಠದಲ್ಲಿದ್ದವರಿಗೆ ಮಾತ್ರವಲ್ಲ, ಸಮಸ್ತ ಪ್ರತಿಯೊಬ್ಬರಿಗೂ ಮಂಗಲವಾಗಲಿ ಎಂಬ ಹಾಗೆ ಹರಿಸ್ತೇನೆ. ಲೋಕ ಸಮಸ್ತ ಸುಖಿನೋ. ಆತ್ಮೀಯ ಕಲಾಭಿಮಾನಿಗಳೇ, ನಿರಂತರವಾಗಿ 2 ದಿವಸಗಳ ಪರ್ಯಂತರವಾಗಿ ಯಕ್ಷಗಾನದ ಗಂಡುಮೆಟ್ಟಿನ ಸ್ಥಳವಾದಂತಹ ಕವಲಕ್ಕಿಯಲ್ಲಿ ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಬೆಂಗಳೂರು ಇವರ ವತಿಯಿಂದ ನಡೆದಿರುವ ಯಕ್ಷಗಾನ ಹಬ್ಬದಲ್ಲಿ ಅನೇಕ ವಿಶಿಷ್ಟ ಕಾರ್ಯಕ್ರಮಗಳೊಂದಿಗೆ 2 ದಿವಸದ ಕಾರ್ಯಕ್ರಮವನ್ನು ನಾವೀಗ ಸಮಾಪನಗೊಳಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ, ತಾಳಮದ್ದಲೆಯ ಕಲಾವಿದರಾಗಿ ಹಾಗೂ ಯಕ್ಷಗಾನ ಕಲಾವಿದರಾಗಿ, ಜೊತೆಯಲ್ಲಿ ಮಕ್ಕಳ ಯಕ್ಷಗಾನವನ್ನು ಏರ್ಪಡಿಸಿದಾಗ ನಮ್ಮ ಯಕ್ಷಗಾನ ಕಲಿಕಾ ಕೇಂದ್ರ ಶಾಲೆಯ ಮಕ್ಕಳು ಹಾಗೂ ಅವರ ಪೋಷಕರು ಹೆಚ್ಚಿನ ರೀತಿಯಲ್ಲಿ ನಮ್ಮನ್ನು ಸಹಕರಿಸಿದ್ದಾರೆ. ಜೊತೆಯಲ್ಲಿ ಕಾರ್ಯಕ್ರಮವನ್ನು ಚೆಂದಗಾಣಿಸುವಲ್ಲಿ ಉಪಸ್ಥಿತರಿದ್ದು ಕಾರ್ಯಕ್ರಮದ ಯಶಸ್ಸಿಗೆ ಅನೇಕ ಪ್ರೇಕ್ಷಕ ಅಭಿಮಾನಿಗಳು ಸಹ ಕಾರಣೀಕರ್ತರಾಗಿದ್ದೀರಿ. ಇಂತಹ ಒಂದು ವಿಶೇಷವಾದಂಥ ಕಾರ್ಯಕ್ರಮವನ್ನು ಸಂಯೋಜಿಸುವುದು, ಜೊತೆಯಲ್ಲಿ ಅದನ್ನು ಸಾರ್ಥಕಗೊಳಿಸುವುದು ಬಹಳ ಕಷ್ಟ. ಇಂತಹ ಸಂದರ್ಭದಲ್ಲಿ ನನ್ನನ್ನು ಅನೇಕರು ಪ್ರೋತ್ಸಾಹಿಸಿದ್ದಾರೆ, ಬೆಂಬಲಿಸಿದ್ದಾರೆ, ಸಹಕರಿಸಿದ್ದಾರೆ. ಅವರೆಲ್ಲರಿಗೂ ನಾನು ನಂಬಿರುವಂಥ ಮಹಾಗಣಪತಿಯು ಸರ್ವ ಯಶಸ್ಸನ್ನು ಕರುಣಿಸಲಿ ಎನ್ನುವುದಾಗಿ ಪ್ರಾರ್ಥಿಸ್ತೇನೆ. ಜೊತೆಯಲ್ಲಿ ಸಭಾಗೃಹವನ್ನು ನಮಗೆ ನೀಡುವುದರ ಮೂಲಕವಾಗಿ ಎಲ್ಲ ರೀತಿಯಲ್ಲಿಯೂ ಸಹಕರಿಸಿದ್ದಾರೆ. ಹಾಗಾಗಿ ಈ ಮಹಾಸತಿ ದೇವಸ್ಥಾನದ ಆಡಳಿತ ಮಂಡಳಿಯವರಿಗೂ ಸರ್ವ ಸದಸ್ಯರಿಗೂ ಮೊದಲಾಗಿ ನಾನು ಧನ್ಯವಾದವನ್ನು, ಕೃತಜ್ಞತೆಯನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆಯೇ ಸೌಂಡ್ ಮತ್ತು ವೇದಿಕೆಯನ್ನು ನಿರ್ಮಾಣ ಮಾಡಿಕೊಟ್ಟಿರುವಂತಹ ಕೃಷ್ಣಗೌಡ ಹೊಸಾಡ್ ಹಾಗೂ ಅವರ ಬಳಗದವರಿಗೂ ಕರ್ನಾಟಕ ಯಕ್ಷಗಾನ ಅಕಾಡೆಮಿಯ ಪರವಾಗಿ
ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. 2 ದಿವಸವೂ ರುಚಿಕಟ್ಟಾದಂತಹ ಶುಚಿಯಾದಂತಹ ಅಡುಗೆಯನ್ನು ಮಾಡುವುದರ ಮೂಲಕವಾಗಿ ಕಲಾವಿದರನ್ನು ಬಂದವರನ್ನೆಲ್ಲ ಸಂತೃಪ್ತಿಗೊಳಿಸಿರುವಂತಹ ಶ್ರೀಯುತ ಗಣೇಶ್ ಹೆಗಡೆ ಹಾಗೂ ಅವರ ಸಂಗಡಿಗರಿಗೂ ನಾವು ಅನಂತ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. 3 ಯಕ್ಷಗಾನ ಕಾರ್ಯಕ್ರಮದಲ್ಲಿ ಪ್ರಸಾಧನವನ್ನು ಒದಗಿಸಿ ಅಂದರೆ ವೇಷಭೂಷಣವನ್ನು ಒದಗಿಸಿ ಸಹಕರಿಸಿರುವಂತಹ ಶ್ರೀಯುತ ಲಕ್ಷ್ಮಣ ನಾಯ್ಕ ಚಿತ್ತಾರ ಹಾಗೂ ಅವರ ಸಂಗಡಿಗರಿಗೂ ಅನಂತ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಮ್ಮನ್ನು ಪ್ರೋತ್ಸಾಹಿಸಿ ಬೆಂಬಲಿಸಿರುವಂತಹ ಎಲ್ಲರಿಗೂ ನಮನಗಳನ್ನು ಸಲ್ಲಿಸುತ್ತಾ, ಜೊತೆಗೆ ಸುತ್ತಮುತ್ತಲಿನ ಮನೆಯವರು ನಿರಂತರವಾಗಿ ಹಗಲಿಡೀ ಕಾರ್ಯಕ್ರಮ ನಡೆದಿದೆ. ಅಂದರೆ ಸ್ವಾಭಾವಿಕವಾಗಿ ಹತ್ತಿರ ಇದ್ದ ಮನೆಯವರಿಗೆ ನಿರಂತರವಾಗಿ 12-13 ತಾಸು ಕಾರ್ಯಕ್ರಮ ನಡೆದಾಗ ಒಂದು ರೀತಿಯಲ್ಲಿ ಸ್ವಲ್ಪ ಕಿರಿಕಿರಿ ಅಂತ ಅನ್ನಿಸಿರಬಹುದೋ ಏನೋ, ಹಾಗನ್ನಿಸ್ಲಿಕ್ಕಿಲ್ಲ. ಆದರೂ ಸಹ ಇದನ್ನೆಲ್ಲ ಸಹಿಸಿ ನಮಗೆ ಯಾವುದೇ ರೀತಿಯ ತೊಂದರೆಯನ್ನು ಕೊಡದೆ, ಯಾವುದೇ ಆಕ್ಷೇಪಣೆಯನ್ನೂ ಮಾಡದೆ ನಮ್ಮನ್ನು ಸಹಕರಿಸಿರುವಂತಹ ಈ ಸಭಾಗೃಹದ ಸುತ್ತಮುತ್ತಲಿರುವ ಊರಿನ ಸುತ್ತಮುತ್ತಲಿರುವ ಎಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಇದರಲ್ಲಿ ಎಲ್ಲರ ಯಶಸ್ಸು ಇದೆ, ಎಲ್ಲರ ಪಾಲು ಇದೆ. ನಾನು ಕೇವಲ ನೆಪ ಮಾತ್ರ ಅಷ್ಟೇ. ಈ ಕಾರ್ಯಕ್ರಮವನ್ನು ನಡೆಸುವುದಕ್ಕೆ ನನಗೆ ಕೌಲಕ್ಕಿಯಲ್ಲೇ ನಡೆಸಬೇಕು ಎನ್ನುವ ಆಶಯ ಉಂಟಾದದ್ದು ಬಹುಶಃ ಆ ಮಹಾಸತಿ ದೇವಿಯ ಸಂಕಲ್ಪ ಇರಬಹುದೋ ಏನೋ. ಅವಳ ಆಶೀರ್ವಾದದಿಂದ ಯಾವುದೇ ವಿಘ್ನ ಆಗದೆ, ಯಾವುದೇ ತೊಂದರೆ ಆಗದೆ ಕಾರ್ಯಕ್ರಮ ಯಶಸ್ವಿಯಾಗಿದೆ. ಒಂದು ಸಾರ್ಥಕವಾದಂಥ ಕಾರ್ಯಕ್ರಮವನ್ನು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಪ್ರಪ್ರಥಮವಾಗಿ, ಅಂದರೆ ಅಕಾಡೆಮಿ ವತಿಯಿಂದ, ಇದಕ್ಕಿಂತಲೂ ದೊಡ್ಡ ಕಾರ್ಯಕ್ರಮಗಳು ತುಂಬ ಆಗಿದೆ, ತುಂಬ ಸಂಘಟಕರು ಮಾಡಿದ್ದಾರೆ. ಯಕ್ಷಗಾನ ಅಕಾಡೆಮಿ ವತಿಯಿಂದ ಒಬ್ಬ ಸದಸ್ಯನಾಗಿ ನಾನು ಸಾರ್ಥಕವಾದಂಥ ಕಾರ್ಯವನ್ನು ಮಾಡಿದ್ದೇನೆ ಎನ್ನುವಂಥ ಸಮಾಧಾನ ನನ್ನ ಪಾಲಿಗಿದೆ. ಹಾಗಾಗಿ ಮುಂದಿನ ದಿವಸಗಳಲ್ಲಿ ಇದುವೇ ನನಗೆ ಬೆಂಬಲ ಎನ್ನುವುದಾಗಿ ಭಾವಿಸ್ತೇನೆ. ಮುಂದಿನ ದಿವಸಗಳಲ್ಲಿ ನಾನು ಇಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಾಗ ತಾವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದು ಕಾರ್ಯಕ್ರಮವನ್ನು ಸವಿಯುವುದರ ಮೂಲಕವಾಗಿ ನನ್ನನ್ನು ಪ್ರೋತ್ಸಾಹಿಸಬೇಕು. ಯಕ್ಷಗಾನ ರಂಗದಲ್ಲಿ ಇನ್ನೂ ನಿರಂತರವಾಗಿ ಸೇವೆ ಸಲ್ಲಿಸಬೇಕು ಎನ್ನುವಂಥ ಹಂಬಲದಿಂದ ಇರುವಂಥ ನನಗೆ ನಿಮ್ಮೆಲ್ಲರ ಪೂರ್ಣ ಆಶೀರ್ವಾದ ಇರಬೇಕು ಎನ್ನುವುದಾಗಿ ಬೇಡಿಕೊಳ್ತಾ ಇದ್ದೇನೆ. ಇವತ್ತಿನ ಕೊನೆಯ ಕಾರ್ಯಕ್ರಮವಾದಂಥ ಯಕ್ಷಗಾನ ಸುದರ್ಶನ ವಿಜಯದಲ್ಲಿ ಪಾಲ್ಗೊಂಡ ಸರ್ವ ಕಲಾವಿದರು ಹಾಗೂ ಪ್ರಸಾದನ ಕಲಾವಿದರು ವೇದಿಕೆಗೆ ಬರಬೇಕು ಅಂತ ಬೇಡಿಕೊಳ್ತೇನೆ. ರಾಮಕೃಷ್ಣ ಹೆಗಡೆಯವರು ನಿನ್ನ ಫೋಟೋ ನಾ ತೆಗಿತೀನಿ. ಸರ್ವರಿಗೂ ಅಭಿವಂದನೆ, ಅಭಿನಂದನೆ, ಶುಭರಾತ್ರಿಯನ್ನು ತಿಳಿಸುತ್ತಾ
ಈ ಕಾರ್ಯಕ್ರಮಕ್ಕೆ ಮಂಗಲವನ್ನು ಘೋಷಿಸ್ತಾ ಇದ್ದೇವೆ. ಯಕ್ಷಗಾನಂ ವಿಶ್ವಗಾನಂ. ನಮಸ್ತೆ. ಕುಮುದದಳಲೋಚನೆಗೆ ಕಾಮಾರಿ ನಾಯಕಿಗೆ ವಿಮಲ ಕೋಮಲ ಗಾತ್ರ ಶರುವಾಣಿಗೆ ಅಮಿತ ಗುಣ ಸಂಪನ್ನೆ ಅಖಿಲಾಂಡ ನಾಯಕಿಗೆ ಧುಮಣಿ ಶತಕೋಟಿ ತೇಜೋ ರಾಶಿಗೆ ಜಯ ಮಂಗಲೋ ನಿತ್ಯ ಶುಭ ಮಂಗಲೋ ಆದಿದೇವ ಸಕಲಾಗಮ ಪೂಜಿತ ಯಾದವ ಕುಲ ಮೋಹನ ರೂಪ ವೇದೋದಾರಕ ತಿರುಪತಿ ವೆಂಕಟ ವೇಣುನಾಥ ಪ್ರಿಯ ನಮೋ ನಮೋ ನಾರಾಯಣ ದೇ ನಮೋ ನಮೋ ಅವನಾರದ ತನ್ನುತ ನಮೋ ನಮೋ ತಾತಯ್ಯದಿಂದ ಮಂಗಲ ಭಗವಾನ್ ವಿಷ್ಣು ಮಂಗಲ ಮಧುರ ಮಂಗಲಂ ದೇವಕಿ ಪುತ್ರ ಮಂಗಲಂ ಗರುಡ ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದ ಗೋಪಕುಮಾರಾಯ ಗೋವಿಂದಾಯ ನಮೋ